ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಈ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಿದ್ರು, ಸಮಯದ ಅನುಸಾರದಲ್ಲಿ ಎಲ್ಲ ಖಜಾನೆಗಳನ್ನು ಭವಿಷ್ಯದ ದೃಷ್ಟಿಕೋನವನ್ನು ಇಟ್ಕೊಂಡ್ಬಿಟ್ಟು ಏನ್ ಮಾಡಬೇಕು, ಜಮಾ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಮಾಡ್ಕೊಳ್ಬೇಕು, ಹೇಗೆ ಮಾಡ್ಕೊಳ್ಬೇಕು, ಯಾವಾಗ ಮಾಡ್ಕೊಳ್ಬೇಕು ಅಂತ ಮೊದಲು ಮಕ್ಕಳಲ್ಲಿ ಏನಿರಬೇಕು, ಜ್ಞಾನ ಇರಬೇಕು. ಆ ಜ್ಞಾನವನ್ನ ಏನ್ ಮಾಡಬೇಕು, ಧನದಲ್ಲಿ ಕನ್ವರ್ಷನ್ ಮಾಡಬೇಕು. ಸಮಸ್ಯೆಗಳು ಬಂದಾಗ ಜ್ಞಾನದಿಂದ ಸಮಸ್ಯೆಗಳು ಪರಿಹಾರ ಆಗ್ತಾವೋ, ಲೌಕಿಕದಲ್ಲಿ ಧನದಿಂದ ಪರಿವರ್ತನೆ ಆಗತ್ತೋ? ಯಾವುದರಿಂದ ಪರಿವರ್ತನೆ ಆಗತ್ತೆ? ಜ್ಞಾನದಿಂದ. ಜ್ಞಾನ, ಧನದಿಂದ, ಜ್ಞಾನದಿಂದ ಅಲ್ಲ. ಜ್ಞಾನ ಈ ಮಾತೆ ತಗೊಂಡು ಹಿಂಗೆ ಕಡಿಮೆ ಆಗತ್ತೆ ಅಂದ್ರೆ ಗೊತ್ತಿರ್ತದ ಅಷ್ಟೇನೆ, ಆದ್ರೆ ಮಾತೆ ತಗೊಳ್ಬೇಕಲ್ಲ ಅಲ್ವಾ? ಹಣ ಇದ್ರೆ ತಾನೇ ಹಣ ಪೇಮೆಂಟ್ ಮಾಡಿಬಿಟ್ಟು ಸಮಸ್ಯೆ ಪರಿಹಾರ ಮಾಡ್ಕೊಳ್ಬಹುದು. ಅದಕ್ಕೆ ನಮ್ಮೆಲ್ಲರ ಹತ್ರ ಕೂಡ ಜ್ಞಾನ ಇದೆ ಆತ್ಮೀಯರೇ, ಆದ್ರೆ ಆ ಜ್ಞಾನವನ್ನ ಧನದಲ್ಲಿ, ಜ್ಞಾನವನ್ನ ಅಪ್ಲಿಕೇಶನ್ ಮಾಡಿ ಸ್ವರೂಪದಲ್ಲಿ ತಂದು ಎಷ್ಟು ಧನದಲ್ಲಿ ಕನ್ವರ್ಷನ್ ಮಾಡಿದೀವಿ ಅಂತ ಚೆಕ್ ಮಾಡ್ಕೊಳ್ಬೇಕು. ಇಷ್ಟು ನಿಮ್ಮ ಹತ್ರ ಧನ ಆಗ್ತಾ ಹೋಗತ್ತೋ, ನಿಮ್ಮ ಹತ್ರ ಶಕ್ತಿಗಳು ಏನಾಗ್ತಾ ಹೋಗ್ತವೆ, ಸ್ಟಾಕ್ ಆಗ್ತಾ ಹೋಗ್ತವೆ. ಸ್ಟಾಕ್ ಆಗ್ತಾ ಹೋದಾಗ ಏನಾಗ್ತದೆ, ನೀವು ಅದನ್ನ ಧರಿಸ್ತಾ ಹೋಗ್ತೀರಾ. ಧರಿಸಿದಾಗ ಏನಾಗತ್ತೆ, ಇವಾಗ ನಿಮ್ಮ ಹತ್ರ ತುಂಬಾ ಬಂಗಾರ ಇದೆ, ನೀವು ಧರಿಸಿದಾಗ ಏನಾಗತ್ತೆ, ಸ್ವರೂಪ ಬೇರೆಯವರಿಗೆ ಕಾಣತ್ತೆ. ಅವಾಗ ನೀವು ಸುಂದರವಾಗಿ ಕಾಣ್ತೀರಾ. ಅವಾಗ ಅವರು ಕೂಡ ಏನ್ ಮಾಡ್ತಾರೆ, ಇದೆಲ್ಲಿಂದ ತಂದ್ರಿ, ಯಾವ ಅಂಗಡಿಯಲ್ಲಿ ತಂದಿದ್ದೀರಾ, ರೇಟ್ ಎಷ್ಟು, ನಾವು ಧರಿಸ್ಕೊಳ್ಬೇಕಲ್ಲ, ಸ್ವಲ್ಪ ದಿನ ಕೊಟ್ಟು ನಾವು ಮದುವೆ ಮೇಲೆ ಹಾಕೊಂಡು ಹೋಗಿ ನೋಡ್ತೀವಿ ಅಂತೆಲ್ಲ ಹೇಳ್ತಾರಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಆತ್ಮ ಮತ್ತು ಪರಮಾತ್ಮನ ಮಿಲನವಾದಾಗ ಪರಮಾತ್ಮನ ಶಕ್ತಿ ಏನಾಗ್ತದೆ, ಆತ್ಮದ ಮೂಲಕ ಮನಬುದ್ಧಿ ಸಂಸ್ಕಾರ ಮತ್ತು ಶರೀರಕ್ಕೆ ಟ್ರಾನ್ಸ್ಫರ್ ಆಗತ್ತೆ. ಏನ್ ಟ್ರಾನ್ಸ್ಫರ್ ಆಗತ್ತಂತೆ, ಶಕ್ತಿ. ಬಾಬನ್ ಜೊತೆಗೆ ಮಿಲನ ಮಾಡಿದಾಗ ಟ್ರಾನ್ಸ್ಫರ್ ಆಗೋದು ಯಾವುದು, ಶಕ್ತಿ. ಅದಕ್ಕೆ ಬಾಬಾ ಹೇಳಿದ್ರು ಸರ್ವಶಕ್ತಿಗಳು. ಸರಿ, ಟ್ರಾನ್ಸ್ಫರ್ ಆದ್ಮೇಲೆ ಮುಂದೆ ಏನಾಗ್ತದೆ, ನೀವೆಲ್ಲ ಒಂದು ಕೆಲಸ ಮಾಡಿದ್ರಿ, ಕೆಲಸ ಮಾಡಿದಾಗ ಏನ್ ಕೊಡ್ತಾರ ಅವರು, ದುಡ್ಡು ತಾನೇ ಕೊಡ್ತಾರೆ. ಆ ದುಡ್ಡು ಬಂದ್ಬಿಟ್ಟು ಏನಾಗ್ತದೆ, ನಿಮ್ಮ ಅಕೌಂಟ್ ಅಲ್ಲಿ ಬಂದ್ಬಿಟ್ಟು ಜಮಾ ಆಗತ್ತೆ. ಅದರ ಆಧಾರದಲ್ಲಿ ನಾವೇನ್ ಮಾಡ್ತೀವಿ, ಬಿಲ್ಡಿಂಗ್ ತಗೊಳ್ತೀವಿ, ಬಟ್ಟೆ ತಗೊಳ್ತೀವಿ, ಬಂಗಾರ ತಗೊಳ್ತೀವಿ ಅಲ್ವಾ. ತೆಗೆದುಕೊಂಡು ಏನ್ ಮಾಡ್ತೀವಿ, ಅದನ್ನ ಧಾರಣೆ ಮಾಡ್ತೀವಿ. ಹಾಗೆ ಇಲ್ಲಿ ಆತ್ಮೀಯರೇ, ಭಗವಂತನ ಶಕ್ತಿ ಎಲ್ಲಿ ಧಾರಣೆ ಆಗತ್ತೆ, ಆತ್ಮದಲ್ಲಿ, ಮನಬುದ್ಧಿ ಸಂಸ್ಕಾರ ಅಲ್ವಾ, ಆಮೇಲೆ ಶರೀರದಲ್ಲಿ, ಆಮೇಲೆ ವಾಯುಮಂಡಲ ಅಲ್ವಾ. ನೀವು ತುಂಬಾ ಬಡವರಿದ್ದೀರಾ ಅಂತ ತಿಳ್ಕೊಳ್ಳಿ, ನಿಮಗೆ ಸ್ವಲ್ಪ ಹೆಚ್ಚಿಗೆ ಹಣ ಬಂತು, ಏನ್ ಮಾಡ್ತೀರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ರಾಕೇಶ್ ಅಣ್ಣ. ಅವಶ್ಯಕತೆ ಇರೋದನ್ನ ತಗೋತೀವಿ. ಫಸ್ಟಿಗೆ ಏನ್ ಮಾಡ್ತೀವಿ ಅಂದ್ರೆ, ತುಂಬಾ ಬಡವರಾಗಿರುವಂತ ಕಾರಣದಿಂದ ಹೊಟ್ಟೆ ತುಂಬಾ ಊಟ ಮಾಡ್ತಿರ್ಲಿಲ್ಲ. ಹಣ ಜಾಸ್ತಿ ಬಂದಾಗ ಏನ್ ಮಾಡ್ತೀವಿ, ಹೊಟ್ಟೆ ತುಂಬಾ ಊಟ ಮಾಡೋ ಪ್ರಯತ್ನ ಮಾಡ್ತೀವಿ. ಓಕೆ, ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಬಂತು, ಅವಾಗ ಬಟ್ಟೆ. ಅವಾಗ ಏನ್ ಮಾಡ್ತೀವಿ, ರೇಷನ್ ಅಕ್ಕಿಯಿಂದ ಊಟ ಮಾಡೋರು ಬಿಟಿ ರೈಸ್ ಹೋಗ್ತೀವಿ. ಸ್ವಲ್ಪ ದುಡ್ಡು ಕೊಟ್ಬಿಟ್ಟು, ಹಣ ತಗೊಂಡು ಕೊಟ್ಬಿಟ್ಟು ಏನ್ ಮಾಡ್ತೀವಿ, ರೈಸ್ ತಗೊಳ್ಳಿಕ್ ಸ್ಟಾರ್ಟ್ ಮಾಡ್ತೀವಿ. ಸರಿನಾ? ಸರಿ. ಮೊದ್ಲು ಊಟ ಆದ್ಮೇಲೆ ಹಣ್ಣೇ ತಿಂತಿರ್ಲಿಲ್ಲ, ಯಾಕೆ ಹೇಳಿ, ದುಡ್ಡಿರ್ಲಿಲ್ಲ. ಹಣ ಜಾಸ್ತಿ ಬಂದಾಗ ಏನ್ ಮಾಡ್ತೀವಿ, ಹಣ್ಣು ತಂದ್ಕೊಂತೀವಿ. ಯಾವುದು ಕಮ್ಮಿ ಇದ್ರೆ ಬಾಳೆಹಣ್ಣು. ಫಸ್ಟ್ ಬಾಳೆಹಣ್ಣಿಂದ ಸ್ಟಾರ್ಟ್ ಆಗ್ತದೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಇದ್ರೆ ಸೇಬು, ಕಿತ್ಳೆಹಣ್ಣು. ಕಿತ್ಲೆ ಹಣ್ಣು ಬರ್ತದೆ. ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ದ್ರಾಕ್ಷಿ ಬರ್ತದೆ. ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಆಪಲ್ ಬರ್ತದೆ. ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ
ಡ್ರೈ ಫ್ರೂಟ್ಸ್ಗಳು ಬರ್ತವೆ, ಫಾರಿನ್ ಹಣ್ಣುಗಳು ಬರ್ತವೆ Dry ಅಲ್ವಾ? fruits. ಹ್ಮ್ ಅಂದ್ರೆ ನಿಮ್ಮ ಹಣ ಜಾಸ್ತಿ ಆಗ್ತಾ ಹೋದಾಗ ನೀವು ಧರಿಸುವಂತಹ, ಸ್ವೀಕಾರ ಮಾಡುವಂತ, ಶರೀರಕ್ಕೆ ಕೊಡುವಂತಹ ಆಹಾರ, ಬಟ್ಟೆ, ಮನೆ, ವಸ್ತುಗಳು, ಸಾಧನಗಳು ಏನಾಗ್ತವೆ? ಅದರ ಗುಣಮಟ್ಟ ಹೆಚ್ಚಿಗೆ ಆಗತ್ತೆ. ಆಗ್ತಾ ಆ ಹೋಗುತ್ತೆ. ಮೂಲಕ ನಿಮ್ಮ ಜೀವನದ ಗುಣಮಟ್ಟನೂ ಚೆನ್ನಾಗಿ ಆಗತ್ತೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ರಾಜಯೋಗ ಹೆಚ್ಚಿಗೆ ಆಗ್ತಾ ಹೋದಾಗ, ಜ್ಞಾನಧನ ಹೆಚ್ಚಿಗೆ ಆಗ್ತಾ ಹೋದಾಗ, ಯೋಗ ಯಥಾರ್ಥ ವಿಧಿವತ್ತಾಗಿ ಆಗ್ತಾ ಹೋದಾಗ ಸರ್ವಶಕ್ತಿಗಳು ಬರ್ತಾ ಹೋಗ್ತವೆ. ದಿನನಿತ್ಯದ ಜೀವನದಲ್ಲಿ ನೀವೇನ್ ಮಾಡ್ತೀರಿ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದನ್ನ ಧರಿಸ್ತೀರಾ. ನೀವದನ್ನು ಧರಿಸಿಬಿಟ್ಟು ಕರ್ಮಕ್ಷೇತ್ರಕ್ಕೆ ಹೋದಾಗ ಬೇರೆಯವ್ರಿಗೆ ಏನಾಗತ್ತೆ? ಅದು ಕಣ್ಣು ಬರುತ್ತೆ. ಕಣ್ಣು ಬಂದಾಗ ಜೊತೆಗೆ ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾರೇ ಭಿಕ್ಷುಕರಿದ್ರೆ, ಅವಶ್ಯಕತೆ ಇದ್ದವರಿಗಿದ್ರೆ, ನಿಮ್ಮ ಹತ್ರ ಹಣ ಜಾಸ್ತಿ ಇದೆ, ನೀವೇನ್ ಮಾಡ್ತೀರಿ? ಕೊಡ್ತೀವಿ. ಕೊಡ್ತೀವಿ. ಅಲ್ವಾ? ಭಿಕ್ಷುಕರಿಗೆ ಕೊಡ್ತೀರಾ. ಆಮೇಲೆ ಸ್ವಲ್ಪ ಹಣ ಜಾಸ್ತಿ ಇದ್ರೆ ದೇವಸ್ಥಾನಕ್ಕೆ ಕೊಡ್ತೀರಾ, ಅಥವಾ ಯಾರಿಗಾದ್ರೂ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಕೊಡ್ತೀರಾ, ಅಥವಾ ನೆಂಟರಲ್ಲಿ ಯಾರಿಗಾದ್ರೂ ಆರೋಗ್ಯ ಸರಿಯಿಲ್ಲ ಅವ್ರಿಗೆ ಕೊಡ್ತೀರಾ, ಯಾರಿಗಾದ್ರೂ ಮದುವೆಗೆ ಬೇಕಾದ್ರೂ ಕೊಡ್ತೀರಾ, ಅಣ್ಣ ತಮ್ಮಂದಿರಿಗೆ ಕೊಡ್ತೀರಾ. ಯಾವಾಗ? ನಮ್ಮ ಹತ್ರ ಇದ್ದ ಹಣ ಜಾಸ್ತಿ ಇದ್ದಾಗ. ಆ, ನಿಮ್ಮ ಜೀವನ ನಡೆಸಿಬಿಟ್ಟು ನಿಮ್ಮ ಸಂಸಾರಕ್ಕೆ ಸಾಕಾದ್ಮೇಲೆ ತಾನೇ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ. ಹೌದು. ಇದು ಯಾವ್ದಕ್ಕೆ? ಶರೀರ. ಸರಿ. ಈಗ ಆತ್ಮಕ್ಕೆ ಬರೋಣ. ಈಗ ಆತ್ಮಕ್ಕೆ ನಾವು ಈ ಲೆವೆಲ್ಗೆ ಬರಬೇಕು ಅಂತಂದ್ರೆ ಮೊದಲು ಜ್ಞಾನ ಇರಬೇಕು. ಜ್ಞಾನವನ್ನ ಧನದಲ್ಲಿ ಕನ್ವರ್ಷನ್ ಮಾಡ್ಬೇಕು. ಯಾವಾಗ ಆಗತ್ತದು? ಜ್ಞಾನವನ್ನು ಧನದಲ್ಲಿ ಯಾವಾಗ ಕನ್ವರ್ಷನ್ ಮಾಡ್ತೀವಿ? ಬೇರೆಯವ್ರಿಗೆ ಜ್ಞಾನ ಹೇಳಿದಾಗ ಧನ ಕನ್ವರ್ಷನ್ ಆಗತ್ತಾ? ಇಲ್ಲ. ಬೇರೆಯವ್ರಿಗೆ ಜ್ಞಾನ ಹೇಳಿದ್ರೆ ದುಡ್ಡು ಸಿಗುತ್ತದೋ ಸಿಗಲ್ವೋ? ಸಿಗೋದಿಲ್ಲ. ಸಿಗೋದಿಲ್ಲ. ಸರಿ. ಮನಸ್ಸಿನಲ್ಲಿ ಜ್ಞಾನದ ಚಿಂತನೆ ಮಾಡ್ತಾ ಇರೋದು, ಅವಾಗ ಧನ ಸಿಗತ್ತೋ ಸಿಗಲ್ವೋ? ಸಿಗೋದಿಲ್ಲ. ಮತ್ತೆ ಜ್ಞಾನ ಧನದಲ್ಲಿ ಕನ್ವರ್ಷನ್ ಆಗೋದು ಯಾವಾಗ? ಅದನ್ನ ಕಾರ್ಯರೂಪದಲ್ಲಿ ತಂದಾಗ. ಯೋಗ ಮಾಡಿದಾಗ. ಏನ್ ಮಾಡಿದಾಗ? ಯೋಗ ಯೋಗ ನಿಮ್ಗೆ ಮಾಡಿದಾಗ. ಬಾಬಾ ಜ್ಞಾನ ಏನ್ ಹೇಳ್ತಾರೆ ನಿಮ್ಗೆ? ಫೈನಲ್ ಹೇಳಿದು ಯೋಗ ಮಾಡಿ ಅಂತ ತಾನೇ ಹೇಳೋದು. ಮನ ಬುದ್ಧಿಯನ್ನು ಯಾರ ಜೊತೆಗೆ ಇಡಬೇಕು? ಬಾಬನ್ ಜೊತೆ. ಬಾಬನ್ ಜೊತೆಗೆ ಬಾಬಾ ಇಡಬೇಕು ಅಲ್ವಾ? ಇದನ್ನೇ ತಾನೆ. ಅದನ್ನು ನೀವು ಯೋಗದಲ್ಲಿ ಇಟ್ಟಾಗ ಮಾತ್ರ ಅದು ಧನದಲ್ಲಿ ಕನ್ವರ್ಷನ್ ಆಗತ್ತೆ ಹೊರತು ಜ್ಞಾನದ ಮನನ, ಚಿಂತನ, ಕಾಮೆಂಟ್ರಿ ಅದನ್ನ ಹೇಳ್ತಾ ಹೋದಲ್ಲಿ ಧನದಲ್ಲಿ ಕನ್ವರ್ಷನ್ ಆಗೋದಿಲ್ಲ. ಯೋಗ ಆಗಿದೆಯಲ್ಲ ಅಂತ ಗೊತ್ತಾಗೋದು ಹೆಂಗೆ? ಮನಸ್ಸು ಶಾಂತ. ಶಕ್ತಿಗಳ ಅನುಭವ. ಅನುಭವ. ಶಕ್ತಿಗಳ ಅನುಭವ ಆಗ್ಬೇಕು. ಬರೀ ನೋಡೋದ್ರಿಂದ ಹೇಳೋದ್ರಿಂದ ಆಗೋದಿಲ್ಲ. ಶಕ್ತಿಗಳೇನಾಗ್ಬೇಕು? ಟ್ರಾನ್ಸ್ಫರ್ ಆಗ್ಬೇಕು. ಮೆಣಸಿನಕಾಯಿ ಬೊಂಡ ತಿಂದಿರಂತ ಹೆಂಗ್ ಗೊತ್ತಾಗತ್ತೆ? ಅನುಭವ ಆಗುತ್ತೆ. ಅನುಭವ ಆದಾಗ ತಾನೆ ಮೆಣಸಿನಕಾಯಿ ಬೋಂಡ ಅಂತ ಗೊತ್ತಾಗೋದು. ಹಾಗೆ ಶಕ್ತಿಗಳೇನಾಗ್ಬೇಕು? ಫ್ಲೋ ಆಗ್ಬೇಕು. ಅನುಭವ ಆಗ್ಬೇಕು. ಶಕ್ತಿಗಳ ಫ್ಲೋ ಆಗ್ತಾ 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 ಆದಾಗ ಏನಾಗ್ತದೆ? ಮುಂದೆ ದಿವ್ಯ ಗುಣಗಳು ಧಾರಣೆ ಆಗ್ತದೆ. ಆಗ್ತಾ ಇರ್ತದೆ. ಯಾವ್ದಲ್ಲಿ? ಸಂಸ್ಕಾರದಲ್ಲಿ. ಆತ್ಮದಲ್ಲಿ. ಆತ್ಮದಲ್ಲಿ, ಮನಬುದ್ಧಿ ಸಂಸ್ಕಾರದಲ್ಲಿ, ಶರೀರದಲ್ಲಿ. ಓಕೆ, ಸರಿ. ಇದಲ್ಲೆಲ್ಲ ಧಾರಣೆ ಆದಾಗ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಧಾರಣೆ ಆಗಿದೆಯೋ ಇಲ್ಲೋ ಅಂತ? ಹೆಂಗ್ ಗೊತ್ತಾಗತ್ತೆ? ಸುಖ ಶಾಂತಿ ಎಲ್ಲ ಇರ್ತದೆ, ಅದ್ರ ಮುಖಾಂತರ ಗೊತ್ತಾಗುತ್ತೆ. ಶರೀರ ಹಗೂರ ಆಗಿರ್ತದೆ ಅಲ್ವಾ? ಸೆಂಟರ್ ಒಳಗಡೆ ಹೋದಾಗ ಶರೀರ ಭಾರ ಆಗಿರ್ತದೆ ತಾನೆ. ಹೊರಗಡೆ ಬರ್ಬೇಕಾದ್ರೆ ಹಗುರ ಆಗಿರ್ತದೆ. ಹಗೂರ ಆಗಿರ್ತದೆ. ಬಾತ್ರೂಮ್ ಒಳಗಡೆ ಹೋಗ್ಬೇಕಾದ್ರೆ ಶರೀರ ಭಾರ ಆಗಿರ್ತದೆ, ಹೊರಗಡೆ ಬರ್ಬೇಕಾದ್ರೆ ಹಗುರ ಆಗಿರ್ತದೆ. ಅಲ್ವಾ? ಶರೀರದ ಒಳಗಡೆಗೆ ಹೊರಗಡೆಗೆಲ್ಲ ಸ್ವಚ್ಛವಾಗಿರ್ತಲ್ಲ, ಸ್ವಚ್ಛ ಬಟ್ಟೆ ಹಾಕೊಂಡಿರ್ತೀವಲ್ವಾ? ಹಾಗೆ ತನು, ಮನ, ಧನ ಎಲ್ಲ ಏನಾಗಿರ್ಬೇಕು? ಹಗೂರವಾಗಿರ್ಬೇಕು. ಮಾಡುವಂತ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಸಫಲತೆ ಇರಬೇಕು, ಖುಷಿ ಇರಬೇಕು. ಅಂದ್ರೆ ಏನರ್ಥ? ನಿಮ್ಮಲ್ಲಿ ಗುಣಗಳು ಧಾರಣೆ ಆಗಿದೆ ಅಂತ. ಕರ್ಮ ಮಾಡ್ತಾ ಇರ್ಬೇಕಾದ್ರೆ ಭಾರ ಇದೆ, ಚಿಂತೆ ಇದೆ ಅಂತಂದ್ರೆ ಏನರ್ಥ? ಭಾರ. ದುಃಖ ಇದೆ, ನೀವು ಧಾರಣೆ ಆಗಿಲ್ಲ. ಅಲ್ವಾ? ಕೈಯಲ್ಲಿ ಮನೆಯಿಂದ ಹೋಗ್ಬೇಕಾದ್ರೆ ನೀರಿನ ಬಾಟ್ಲು ತಗೊಂಡೋಗಿಲ್ಲ ಅಂತ ತಿಳ್ಕೊಳ್ಳಿ. ಬಸ್ಸಲ್ಲಿ ಇದ್ದೀರಾ, ಬಾಯಾರಿಕೆ ಆಯ್ತು, ಮಾತ್ರೆ ತಗೊಳ್ಬೇಕು ಅಂತ ತಿಳ್ಕೊಳ್ಳಿ. ಆವಾಗ ಅದೊಂದು ಚಿಂತೆ. ನೀರಿಲ್ಲ. ಸರಿಪಡಿಸ್ಬೇಕಾಗ್ತದಲ್ವಾ? ಅದೇ ಬಾಟ್ಲಲ್ಲಿ ನೀರಿದ್ರೆ
ಬೇಕು ಅಂತ ತಗೊಳ್ತೀವಿ. ನೀವು ಕುಡಿಬಹುದು, ಪಕ್ಕದವ್ರಿಗೆ ಯಾರಿಗೆ ಅದು ಬೇಕಾದ ಅವರಿಗೂ ಕೂಡ. ಕೊಡ್ಬಹುದು. ಹಾಗೆ ಬಾಬಾ ಕೇಳ್ತಾರೆ, ಹೇಗೆ ಪ್ರಪಂಚಕ್ಕೆ ಹೋಗ್ಬೇಕಾದ್ರೆ ಸ್ಥೂಲವಾಗಿರುವಂತ ಶ್ರೀಮಂತಿಕೆಯ ಸಾಧನವನ್ನ ಧರಿಸಿಕೊಂಡು ಹೋಗಿ ನಿಮ್ಮ ಶ್ರೀಮಂತಿಕೆಯನ್ನು ಪ್ರಪಂಚದ ಜನರಿಗೆ ತೋರಿಸ್ತಿರಲ್ಲ, ಹಾಗೆ ಆಧ್ಯಾತ್ಮಿಕವಾಗೂ ಕೂಡ ಧಾರಣೆ ಮಾಡಿಕೊಳ್ಳುವಷ್ಟು ಶ್ರೀಮಂತರು ಆಗಿದ್ದೀರಾ? ಅಷ್ಟು ಸಂಪಾದನೆ ಮಾಡ್ತಾ ಇದ್ದೀರಾ? ಅಥವಾ ದಾರಿಯಲ್ಲಿ ಹೋದಾಗಲೆಲ್ಲ ಸಾಲಗಾರರು ದುಡ್ಡು ಕೊಡು ಅಂತ ಕೇಳ್ತಾ ಇದಾರ? ಯಾರು ಸಾಲಗಾರರು? ದುಃಖ, ಚಿಂತೆ, ಅಪ್ಪ, ಅಮ್ಮ, ಪತಿ, ಮಕ್ಕಳು, ಮೊಮ್ಮಕ್ಕಳು, ನಾಯಿ, ಆಫೀಸಲ್ಲಿರೋರು ಎಲ್ಲರ ಜೊತೆಗೂ ನಿಮ್ಮದು ಪದೇ ಪದೇ ಜಗಳ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ಸಾಲ ಸಾಲ ಮಾಡಿದೀವಿ ಅಂತ ಅರ್ಥ. ಸಾಲ ಮಾಡಿದ್ದೀರಿ, ಸರಿಯಾಗಿ ತೀರ್ಸಿಲ್ಲ. ಇವ್ರದೇ ಸಾಲ ತೀರಿಸ್ತೇನೆ, ಬೇರೆಯವ್ರಿಗೆ ದಾನ ಧರ್ಮ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ? ಮನೇಲಿ ಇರೋರೇನಿಗೆ ಊಟ ಇಲ್ಲ, ಬೇರೆಯವ್ರಿಗೆ ದಾನ ಧರ್ಮ ಮಾಡಿದವ್ರು ಸುಮ್ಮನೆ ಇರ್ತಾರ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾನೆ, ಇದನ್ನೆಲ್ಲ ಮಾಡುವಂತ ಸಮಯ ಯಾವಾಗ? ಈಗ ಸಂಗಮ ಯುಗ. ಅಂದ್ರೆ ಬಾಬನ ಜೊತೆಗೆ ಸಂಗಮವಾಗಿದ್ದಾಗ ಮಾತ್ರ ಈ ಎಲ್ಲ ಕಾರ್ಯಗಳು ನಡೆಯುತ್ತೆ. ನಿಮ್ಮ ಮನಬುದ್ಧಿಯಲ್ಲಿ ಬಾಬಾ ಇಲ್ಲ ಅಂತಂದ್ರೆ ಈ ಯಾವ ಕಾರ್ಯನೂ ಕೂಡ ನಡೆಯೋದಿಲ್ಲ. ಆಗೋದಿಲ್ಲ. ಹಾಗಿದ್ರೆ ಸಂಗಮ ಯುಗ ಯಾವಾಗ? ಈಗ ಸಂಪಾದನೆ ಯಾವಾಗ ಮಾಡ್ಬೇಕು? ಇವಾಗ್ಲೇ ಮಾಡ್ಬೇಕು. ಶಕ್ತಿಗಳ ಅನುಭವ ಯಾವಾಗ ಆಗ್ಬೇಕು? ಇವಾಗ್ಲೇ ಅನುಭವ ಮಾಡ್ಬೇಕು. ಅದು ಒಳ್ಳೆ ಗುಣಗಳನ್ನ, ಸಿಟ್ಟನ್ನ ಧಾರಣೆ ಯಾವಾಗ ಮಾಡ್ಬೇಕು? ಅದನ್ನು ಈಗಲೇ ಧಾರಣೆ ಮಾಡ್ಬೇಕು. ಯಾವ್ದು ಸಿಟ್ಟನ್ನ? ಗುಣ ಅದಲ್ಲ, ಶಬ್ದ ಗುಣಗಳನ್ನ. ಹೌದಾನೆ, ಇದ್ರ ತಾನೇ ಧಾರಣೆ ಮಾಡೋದು. ಒಳ್ಳೆ ಬಟ್ಟೆಗಳೇ ಇಲ್ಲ ಅಂದ್ರೆ ಧಾರಣೆ ಮಾಡೋದು ಇಲ್ಲಿಂದ ಅಲ್ವಾ? ಧರಿಸಬೇಕು, ಇನ್ನೂ ಹೆಚ್ಚಿಗೆ ಆದಾಗ ಬೇರೆಯವರಿಗೆ ಕೊಡ್ಬೇಕು. ಈಗ ಮುಂದೆ ಬಾಬಾ ಹೇಳ್ತಾರೆ ಇದರ ಬಗ್ಗೆ. ಸರಿ, ಇವಾಗ ಜಮಾ ಮಾಡ್ಕೊಳ್ಬೇಕು ಅಂತ ಗೊತ್ತಾಯ್ತಾ? ಜಮಾ ಮಾಡಿದ ರಿಸಲ್ಟ್ಸ್ ಹೆಂಗ್ ಬರ್ತದೆ ಅಂತಾನು ಕೂಡ ಗೊತ್ತಾಯ್ತು, ಬೇರೆಯವ್ರು ಕೊಡಬೇಕು ಅಂತಾನು ಗೊತ್ತಾಯ್ತು, ಸಮಯನೂ ಗೊತ್ತಾಯ್ತು. ಈಗ ಮುಂದಿನ ಪ್ರಶ್ನೆ, ಜಮಾ ಆಗೋದು ಹೇಗೆ? ಯೋಗ ಮಾಡ್ತೀರಿ, ಸರಿ, ಸ್ಪಷ್ಟವಾಗಿ ಕೇಳ್ತಾ ಹೋಗಿ, ತುಂಬಾ ಇಂಪಾರ್ಟೆಂಟ್ ಈ ಸಬ್ಜೆಕ್ಟ್. ಜಮಾ ಹೇಗಾಗ್ತದೆ? ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲನೇ ಕಾರಣ ಜಮಾಗೋ ಸಮಯ ಯಾವುದು? ಜ್ಞಾನ ಗೊತ್ತಾಯ್ತು, ಯೋಗ ಗೊತ್ತಾಯ್ತು, ಧಾರಣೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಯ್ತು, ಬೇರೆ ಕೊಡಬೇಕು ಅಂತ ಗೊತ್ತಾಯ್ತು. ಇವಾಗ ವಿಷಯ ನಿಮಗೆ ಗೊತ್ತಾಯ್ತು ಇವಾಗ, ಸರಿನಾ? ಆದರೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಯಾವಾಗ ಆಗ್ತದೆ? बाप भी हाँ एक जन्म में अनेक जन्मों के लिए खजाना जमा कर सकते हैं, इसलिए यह छोटे से युग का बहुत महत्व है। और खजाना भी बाप दादा द्वारा सभी बच्चों को प्राप्त होते हैं। बाप भी को देते हैं, लेकिन खजाने को जमा करने में हर एक बच्चे का अपना पुरुषार्थ अनुसार करता है। ಇದೇ ಸಮಯದಲ್ಲಿ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕಾಗತ್ತೆ. ಆದರೆ ತಂದೆ ಒಬ್ರೇನೆ, ಆದ್ರೆ ಮಕ್ಕಳು ಜಮಾ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ ವಾರ್ ಆಗ್ತಾರೆ. ಯಾವ್ದರ ಆಧಾರದಲ್ಲಿ ಅಂತ? ಅದು ತಮ್ಮ ತಮ್ಮ ಪುರುಷಾರ್ಥದ ಆಧಾರ ಅಂದ್ರು. ಏನ್ ಹೇಳಿದ್ರು? ಪುರುಷಾರ್ಥದ ಆಧಾರ. ಜಮಾ ಆಗ್ಲಿಕ್ಕೆ ಆಧಾರ ಯಾವ್ದಂದೆ? ಫಸ್ಟ್ ಹಾಗಿದ್ರೆ ಪುರುಷಾರ್ಥ ಅಂತಂದ್ರೆ ಪುರುಷಾರ್ಥ ಅಂದ್ರೆ ಏನು? ಪುರುಷಾರ್ಥ ಅಂದ್ರೆ ಪ್ರಯತ್ನನ? ಆತ್ಮದ ಉನ್ನತಿ, ಆತ್ಮನನ್ನ ಜಾಗೃತಗೊಳಿಸ್ಕೊಳ್ಳೋದು. ಹಂಗಂದ್ರೆ ಏನು? ಅಂದ್ರೆ ಆತ್ಮ ಅರ್ಥ, ಪುರುಷಾರ್ಥ. ಆತ್ಮನ ಉನ್ನತಿಯನ್ನ ಹೆಚ್ಚು ಮಾಡ್ಕೋಬೇಕಾದ್ರೆ ಆತ್ಮನನ್ನ ಜಾಗೃತಿ ಮಾಡೋದು, ಸ್ವರೂಪವನ್ನ ಕಾರ್ಯರೂಪದಲ್ಲಿ ತರುವಂತಹದ್ದು. ಆತ್ಮನ ಜಾಗೃತಿ ಮಾಡೋದಂತಂದ್ರೆ ಏನು? ಮನಬುದ್ಧಿಯನ್ನ ಸಂಪೂರ್ಣವಾಗಿ ಆತ್ಮನಲ್ಲಿ ಇರಿಸಿ ಆತ್ಮನನ್ನ ಜಾಗೃತಿ ಮಾಡೋದು. ನಾನು ಆತ್ಮ. ಹೇಳ್ತಾ ಇರೋದಾ ನಾನು ಆತ್ಮ ಅಂತ? ಪುರುಷ ಅರ್ಥ, ಪುರುಷ ಅಂತಂದೇನು? ಅರ್ಥ ಅಂದ್ರೆ ಪ್ರಕೃತಿ. ಪುರುಷನಿಗೋಸ್ಕರ, ಪುರುಷ ಅರ್ಥ, ಪುರುಷನಿಗೋಸ್ಕರ, ಪುರುಷನಿಗಾಗಿ,
ಯಾವ್ದಕ್ಕೋಸ್ಕರ? ಪುರುಷ ಅರ್ಥ ಆಯ್ತಾ ನಿಮ್ಗೇನು ಅಂತ? ಅಂದ್ರೆ ಇಲ್ಲಿ ಬಾಬಾ ಹೇಳ್ತಿರೋದೇನು, ನೀವೆಲ್ಲ ರಾಜಯೋಗ ಮಾಡ್ತಾ ಇದ್ದೀರೋ ಇಲ್ವೋ? ಮಾಡ್ತಾ ಇದೀವಿ. ಸರಿ, ನೀವು ರಾಜಯೋಗ ಮಾಡ್ತೀರಿ, ಒಂದು ಸಂಕಲ್ಪವನ್ನು ಇಡ್ತೀರ. ಏನಂತ? ಬಾಬಾ, ನಾನು ರಾಜಯೋಗ ಮಾಡ್ತಿದ್ದೇನೆ, ನನಗೆ ಸಂಬಳ ಜಾಸ್ತಿ ಆಗ್ಬೇಕು. ಇದು ಪುರುಷಾರ್ಥ ಆಯ್ತು ಆಗಿಲ್ವೋ? ಅಲ್ಲ, ಯಾಕೆ? ಆಗಿಲ್ಲ. ಯಾಕೆ? ಸ್ವಾರ್ಥ ಇದೆ. ಅಲ್ಲಿ ಕೊಡೋದು ತಕೊಳ್ಳೋದಾಯ್ತು. ಅಲ್ಲ, ನೀವು ಧನಕ್ಕೋಸ್ಕರ ಮಾಡಿದ್ರಿ. ಯಾವ್ದಕ್ಕೋಸ್ಕರ ಮಾಡಿದ್ರಿ? ಧನಕ್ಕೋಸ್ಕರ. ಇಲ್ಲಿ ಆತ್ಮ ಎಲ್ಲಿ ಬಂದಿದೆ? ಹೌದಾ? ಸರಿ, ನನ್ನ ಮಗನ ಎಕ್ಸಾಮ್ ಪಾಸ್ ಆಗ್ಲಿ, ಅವಾಗ ಪುರುಷಾರ್ಥ ಹೌದು ಅಲ್ವೋ? ಅಲ್ಲ, ಏನಾಯ್ತು? ಬೇರೆ ಜನಕ್ಕೋಸ್ಕರ ಆಯ್ತು. ಯಾವ್ದಕ್ಕೋಸ್ಕರ ಆಯ್ತು? ಜನಕ್ಕೋಸ್ಕರ. ಹೌದಾ? ಸರಿ, ನನ್ನ ಹೊಟ್ಟೆ ನೋವು ಕಡಿಮೆ ಆಗ್ಲಿ ಅದಕ್ಕೆ ನಾನು ಯೋಗ ಮಾಡ್ತೇನೆ, ಅವಾಗ ಯಾವ್ದಕ್ಕೋಸ್ಕರ ಆಯ್ತು? ಶರೀರಕ್ಕೋಸ್ಕರ ಆಯ್ತು. ಹಾಗೆ ನಾವು ಹೆಚ್ಚಿನ ಸಮಯದಲ್ಲಿ ಯೋಗ ಮಾಡೋದು ಯಾವ್ದಕ್ಕೋಸ್ಕರ? ಶರೀರಕ್ಕೋಸ್ಕರ. ತನು, ಧನ, ಜನ. ಹ್ಮ್. ಅವಾಗ ಅದು ಪುರುಷಾರ್ಥ ಆಯ್ತಾ? ಅದಕ್ಕೂ ಇದಕ್ಕೂ ಏನು ಸಂಬಂಧವೇ? ಅದಕ್ಕಾಗಿ ನಮ್ಮ ಅಕೌಂಟ್ ಅಲ್ಲಿ ಜಮಾ. ಅರ್ಥ ಆಯ್ತಿವ ಕಾರಣ ಏನು ಅಂತ? ಹ್ಮ್. ಆತ್ಮನಿಗೋಸ್ಕರ ಇಷ್ಟು ಮಾಡ್ತಾ ಇದ್ದೀರಿ ನೀವು. ಆತ್ಮನ ಶುದ್ಧೀಕರಣ, ಆತ್ಮದ ಸ್ವಚ್ಛತೆ, ಆತ್ಮದಲ್ಲಿ ಶಕ್ತಿಯನ್ನ ತುಂಬುವಂಥದ್ದು, ಆತ್ಮದ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡಿಕೊಳ್ಳುವಂಥದ್ದು, ಭವಿಷ್ಯದಲ್ಲಿ ಆತ್ಮಕ್ಕೆ ಬೇಕಾಗಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯನ್ನು ಸ್ಟಾಕ್ ಮಾಡಿಕೊಳ್ಳುವಂಥದ್ದು. ನಾವ್ ಯಾವ ಸ್ಟಾಕ್ ಮಾಡ್ಕೊಳ್ತೀವಿ? ಶರೀರಕ್ಕೆ ಬಾಡಿಗೆ ಶರೀರಕ್ಕೆ ಮನೆಯಿಂದ ಸಂಬಂಧಪಟ್ಟಿದ್ದು. ಸ್ವಂತ ಮನೆ, ಓಕೆನಾ? 50 ಡ್ರೆಸ್ಸಿಂದ 70 ಡ್ರೆಸ್ಸು, ಅರ್ಧ ಕೆಜಿ ಬಂಗಾರದಿಂದ 1 ಕೆಜಿ ಬಂಗಾರ, ಒಂದು ಸೈಟಿಂದ 2 ಸೈಟು. ಇದೆಲ್ಲ ಪುರುಷಾರ್ಥ ಹೌದು ಅಲ್ವೋ? ಇಲ್ಲ. ಇದನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಾನು ಪುರುಷಾರ್ಥ ಮಾಡ್ತಿದ್ದೇನೆ, ಪುರುಷಾರ್ಥ ಅಲ್ಲ. ಪುರುಷಾರ್ಥ ಅಂತಂದ್ರೆ ಏನು ಭಗವಂತನಿಂದ ಶಕ್ತಿಯನ್ನ ಪಡ್ಕೊಳ್ತಿದ್ದೀರೋ ಅದರಿಂದ ಆತ್ಮದ ಉನ್ನತಿ ಆಗ್ಬೇಕು. ಆತ್ಮನಿಗೆ ಸಂಬಂಧಪಟ್ಟಂತಹ ಸಂಕಲ್ಪಗಳೇ ನೀವು ಬಾಬನ ಹತ್ರ ಬರ್ಬೇಕು. ಇಡಬೇಕಾಗ್ತದೆ. ಅರ್ಥ ಆಯ್ತಾ? ಹಾಗಿದ್ರೆ ಕರ್ಮದ ಆರಂಭದ ಮೊದಲ ಸಂಕಲ್ಪವನ್ನು ನೀವು ಚೆಕ್ ಮಾಡ್ಕೊಳ್ಳಿ. ವಿಶೇಷವಾಗಿ ರಾಜಯೋಗ ಮಾಡಬೇಕಾದ್ರೆ ಆ ಸಂಕಲ್ಪ ಪುರುಷನಿಗೋಸ್ಕರ ಇದೆಯೋ ಅಥವಾ ತನು, ಧನ, ಜನಕ್ಕೋಸ್ಕರ ಇದೆಯೋ? ನಿಮ್ಮನ್ನೇನ್ ಮಾಡ್ಕೊಳ್ಬೇಕು? ನೀವು ಚೆಕ್ ಮಾಡ್ಬೇಕು. ಚೆಕ್ ಮಾಡ್ಕೊಳ್ಬೇಕು. ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗೋದು ಯಾವಾಗಂತೆ? ಆತ್ಮನಿಗೆ ಮಾಡಿದಾಗ. ಆತ್ಮನಿಗೋಸ್ಕರ ಸಂಕಲ್ಪವನ್ನ ಇಟ್ಟು ಮನಬುದ್ಧಿಯನ್ನು ಯಾರ ಕೈಲಿ ಇಡಬೇಕು? ಹಾಗಿದ್ರೆ ಬಾಬನ ಹತ್ರ ನಾನೇನ್ ಕೇಳ್ಬೇಕಾಯ್ತು? ಆತ್ಮನಿಗೆ ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು. ಈ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯನ್ನೇ ಎಲ್ಲರಿಗೂ ಕೊಡು. ಎಲ್ಲರಿಗೂ ಅಂತಂದ್ರೆ ಆತ್ಮನಿಗೆ ಆತ್ಮನಿಗೆ, ಮನಬುದ್ಧಿ ಸಂಸ್ಕಾರಕ್ಕೆ, ಶರೀರಕ್ಕೆ, ಪ್ರತಿಯೊಂದು ಕಣಕಣಗಳಿಗೆ, ಪಂಚತತ್ವಗಳಿಗೆ, ವಾತಾವರಣಕ್ಕೆ, ವಾಯುಮಂಡಲಕ್ಕೆ, ಸ್ಥೂಲ ಪ್ರಪಂಚಕ್ಕೆ, ಸರ್ವರಿಗೂ ಕೂಡ ಏನ್ ಮಾಡು? ಕೊಡಬೇಕು. ಈ ಸಪ್ತ ಗುಣಗಳನ್ನ, ಶಕ್ತಿಗಳನ್ನ ಕೊಡುವಂತ ನಮ್ಮಲ್ಲಿ ಏನಿರ್ಬೇಕು? ಪುರುಷಾರ್ಥ. ಸಂಕಲ್ಪ, ಶುಭ ಭಾವನೆ ಇಟ್ಟು ನಿಮ್ಮ ಮನಬುದ್ಧಿಯನ್ನು ಯಾರ ಕೈಲಿ ಕೊಡಬೇಕು? ಬಾಬರು. ಆತ್ಮ ಐಸಿಯುನಲ್ಲಿ ಮಲಗಿದ್ದಾರೆ, ಅವ್ರ ಕಾಯಿಲೆ ಗುಣ ಆಗ್ಲಿ ಅಂತ ಯೋಗ ಮಾಡ್ಬೇಕೋ ಬೇಡವೋ? ಮಾಡಬಾರ್ದು. ಅವ್ರು ಫೋನ್ ಮಾಡಿ ಹೇಳ್ತಾರೆ ಕಾಯಿಲೆ ಗುಣ ಆಗ್ಲಿ ಅಂತ ಹೇಳಿ. ನಾವೇನ್ ಮಾಡ್ಬೇಕು? ಬಾಬಾ ಆತ್ಮನಿಗೆ ಕಲ್ಯಾಣ ಆಗ್ಲಿ. ಯಾವ್ದಕ್ಕೆ? ಆತ್ಮನಿಗೆ ಕಲ್ಯಾಣ. ಆತ್ಮನಿಗೆ ಕಲ್ಯಾಣ ಆಗೋದರ ಮೂಲಕ ಅವ್ರಿಗೆ ಆ ನೋವು ತಡ್ಕೊಳ್ಳುವಂತ ಶಕ್ತಿಯನ್ನ ಕೊಡ್ಲಿ ಅಲ್ವಾ? ಯಾರಾದ್ರೂ ಶರೀರ ಬಿಟ್ಟು ಏನ್ ಹೇಳ್ತಾರೆ? ಆ ಆತ್ಮನಿಗೆ ದುಡ್ಡು ಸಿಗ್ಲಿ, ಕಿರೀಟ ಸಿಗ್ಲಿ, ಊಟ ಸಿಗ್ಲಿ, ಗೋಬಿ ಮಂಚೂರಿ ಸಿಗ್ಲಿ ಅಂತ ಹೇಳ್ತಾರ? ಶಾಂತಿ ಸಿಗ್ಲಿ ಅಂತ. ಅಲ್ವಾ? ಅದೇ ಆ ಕುಟುಂಬದವ್ರಿಗೆ ಏನ್ ಸಿಗ್ಲಿ ಅಂತ ಹೇಳ್ತಾರೆ? ಶಾಂತಿ. ದುಃಖ ತಡ್ಕೊಳ್ಳೋ ಶಕ್ತಿ ಸಿಗ್ಲಿ ಅಂತ. ಶಕ್ತಿ ಸಿಗ್ಲಿ, ಶಾಂತಿ ಸಿಗ್ಲಿ ಅಂತ ತಾನೇ ಹೇಳ್ತಾರೆ. ಅವಾಗ ಎಲ್ಲರೂ ಶಾಂತವಾಗಿರ್ತಾರ ತಾನೆ? ಅಥವಾ ಒಯ್ದ್ಬಿಟ್ಟು 1-2 ಕೆಜಿ ನಂದಿನಿ ದೂದ್ ಪೇಡ ಒಯ್ದು ಕೊಡ್ತಾರ, ಚೆನ್ನಾಗಿರಿ ನೀವು ಅಂತ ಬಿಟ್ಟು. ಏನ್ ಕೊಡ್ಬೇಕು? ಸುಖ, ಶಾಂತಿ. ಶಾಂತಿಯನ್ನು ಕೊಡ್ಬೇಕು. ಅಂದ ಮೇಲೆ ಬಾಬಾ ಏನ್ ಹೇಳ್ತಾರೆ? ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ಆತ್ಮನಿಗೋಸ್ಕರ
ಆತ್ಮನ ಅಕೌಂಟ್ ಜಮಾ ಮಾಡ್ಲಿಕ್ಕೋಸ್ಕರ ಎಷ್ಟು ಪವರ್ಫುಲ್ ನೀವು ರಾಜಯೋಗವನ್ನ ಮಾಡ್ತಾ ಇದ್ದೀರಿ. ಅಂದ್ರೆ ಈಗ ನಮ್ಮ ಜ್ಞಾನವನ್ನ ಚೇಂಜ್ ಮಾಡ್ಕೊಳ್ಬೇಕೋ ಬೇಡವೋ? ಇಚ್ಛೆಯನ್ನ ವಿಧಿವಿಧಾನ ಚೇಂಜ್ ಮಾಡ್ಕೊಳ್ಬೇಕೋ ಬೇಡವೋ? ಅಂದ್ರೆ ಮಕ್ಳು ಏನ್ ಕೇಳ್ತಾರಂತೆ, ಬಾಬಾ ನಾವು ಅಮೃತ ವೇಳೆಗೆ ಹೇಳ್ತಾ ಇದ್ದೀವಿ, ಯೋಗ ಮಾಡ್ತಿದೀವಿ, ಧನ ಸೇವೆ ಮಾಡ್ತಿದೀವಿ, ಸೇವಾ ಕೇಂದ್ರ ಹೋಗ್ಬಿಟ್ಟು ಮಾಡ್ತಿದೀವಿ, ಆದರೆ ಆತ್ಮ ಖುಷಿನೇ ಇಲ್ಲ. ಕಾರಣ ಏನು? ಶರೀರ ಮಾಡ್ಕೊಂಡ್ವಿ, ಬಿಲ್ಡಿಂಗ್ ಮಾಡಿದ್ವಿ, ಟೈಲ್ಸ್ ಮಾಡ್ಕೊಂಡ್ವಿ, ಫರ್ನಿಚರ್ ಮಾಡ್ಕೊಂಡ್ವಿ, ಕಾರ್ ಮಾಡ್ಕೊಂಡ್ವಿ, ಪೇಂಟ್ ಮಾಡ್ಕೊಂಡ್ವಿ, ಬ್ರಹ್ಮ ಭೋಜನ ಮಾಡಿದ್ವಿ, ವೆರೈಟಿ ಊಟ ಮಾಡ್ಕೊಂಡು ತಿಂದ್ವಿ, ವೀಕೆಂಡ್ ಅಲ್ಲಿ ಹೋಗ್ಬಿಟ್ಟು ಟೂರ್ ಮಾಡ್ಕೊಂಡು ಬಂದ್ವಿ, ಪಿಕ್ನಿಕ್ ಮಾಡಿದ್ವಿ, ಆದ್ರೆ ಆತ್ಮನಿಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಕಾಶಿ, ಅಯೋಧ್ಯ, ವಾರಣಾಸಿ, ಪ್ರಯಾಗರಾಜ್, ಸೋಮನಾಥ ಏನು ಏನು ಟೂರ್ ಅಲ್ವಾ? 15-20 ದಿವಸ. ಅವಾಗ ಆತ್ಮದ ಉನ್ನತಿ ಆಗತ್ತೋ ಆಗಲ್ವೋ? ಪುರುಷಾರ್ಥ ಆಯ್ತೋ ಆಗಿಲ್ವೋ? ಅರ್ಥ ಆಯ್ತಾ? ಈ ತಪ್ಪನ್ನ ನೀವು ಮಾಡ್ತಾ ಇದ್ರಿ. ಇದನ್ನು ಮೊದ್ಲು ಸರಿ ಯಾರು ಮಾಡ್ಕೊಳ್ಬೇಕು? ನಾನು ನಾನೇ ಮಾಡ್ಕೊಳ್ಬೇಕಾಗುತ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕು ಅಂತಂದ್ರೆ ನೀವು ಪ್ರತಿದಿನ ಆತ್ಮನಿಗೋಸ್ಕರ ಎಷ್ಟು ನೀವು ಮಾಡ್ತಾ ಇದ್ದಾರೆ, ನಿಮ್ಗೋಸ್ಕರನಾದ್ರೂ ಮಾಡಿ, ಬೇರೆಯವ್ರಿಗೋಸ್ಕರ ಮಾಡಿ. ಓಕೆ, ಈಗ ಪತಿಗೋಸ್ಕರ ಮಾಡಬೇಕೋ ಬೇಡವೋ? ಬೇಡ. ಪತಿಗೋಸ್ಕರ ಮಾಡಿ, ಆ ಆತ್ಮನಿಗೋಸ್ಕರ ಮಾಡಿ. ಯಾರಿಗೆ? ಪತಿಯ ಆತ್ಮನಿಗೋಸ್ಕರ ಮಾಡಿ, ಮಗನ ಆತ್ಮನಿಗೋಸ್ಕರ ಮಾಡಿ, ನಾಯಿಯ ಆತ್ಮನಿಗೋಸ್ಕರ ಮಾಡಿ. ಅರ್ಥ ಆಯ್ತಾ? ಅದರ ಶರೀರಕ್ಕೋಸ್ಕರ ಅಲ್ಲ. ಇದನ್ನ ನೀವೇನ್ ಮಾಡ್ಬೇಕು? ಚೇಂಜ್ ಇದನ್ನ ನೀವು ಚೇಂಜ್ ಮಾಡ್ಕೊಳ್ತಾ ಹೋದಾಗ ಆತ್ಮದ ಅಕೌಂಟ್ ಅಲ್ಲಿ ಏನಾಗ್ತಾ ಹೋಗ್ತದೆ? बाप देने वाला भी एक है और एक जैसा सबको देता है, एक ही समय पर देता है, लेकिन धारणा करने में क्या देखा कि बाप ने एक जैसा दिया, लेकिन धारणा करने में हर एक का अपना अपना पुरुषार्थ रहा, क्योंकि खजाने को धारणा करने के लिए एक तो अपने पुरुषार्थ से प्रारब्ध बना सकते हैं. खजाने जमा ಆಗ್ಲಿಕ್ಕೆ ಯಾವ ದಿನ ಬರ್ಬೇಕಂತೆ? ಪುರುಷಾರ್ಥದಿಂದಲೇ ಆ ಪ್ರಾರಬ್ಧ ಹೇಳೋದು ಸಿಗತ್ತೆ. ಜಮಾ ಎಲ್ಲಿ ಮಾಡ್ಕೊಳ್ಬೇಕು ಇವಾಗ? ಬ್ಯಾಂಕಿನ ಸೇಫ್ ಡೆಪಾಸಿಟ್ ಲಾಕರ್ ಅಲ್ಲಿ ಮಾಡಬೇಕು, ಮನೇಲಿರೋ ಬೀರೂನಲ್ಲಿ ಮಾಡಬೇಕು, ಪರ್ಸ್ ಅಲ್ಲಿ ಮಾಡಬೇಕು, ಕಂಪ್ಯೂಟರ್ ಬ್ಯಾಗ್ ಅಲ್ಲಿ ಮಾಡಬೇಕು ಅಲ್ವಾ? ಅವಾಗ ಪುರುಷಾರ್ಥಕ್ಕೋಸ್ಕರ ಮಾಡಿದಾಗ ಅದು ಪ್ರಾರಬ್ಧ ನಿಮಗೆ ಸಿಗತ್ತೆ. ಸರಿ, ಈಗ ಆತ್ಮದ ಅಕೌಂಟ್ ಅಲ್ಲಿ ಪ್ರಾರಬ್ಧ ಸಿಕ್ತು, ಅಕೌಂಟ್ ಅಲ್ಲಿ ಜಮಾ ಆಯ್ತು ಅಂತ ತಿಳ್ಕೊಳ್ಳಿ. ಅದರ ಪರಿಣಾಮ ಪ್ರಭಾವ ಹೆಂಗಿರ್ತದೆ? ಹಗುರವಾಗಿ. ಅದಕ್ಕೆ ಬಾಬಾ ಹೇಳ್ತಾನೆ दूसरा सदा स्वयं संतुष्ट रहना और सर्व को संतुष्ट करना. ಎರಡನೇದು ಜಮಾ ಆಗೋದು ಯಾವ್ದ್ರಿಂದ? ನೀವು ಸಂತುಷ್ಟವಾಗಿರಬೇಕು, ಬೇರೆಯವರನ್ನ ಸಂತುಷ್ಟ ನೀವು ಸಂತುಷ್ಟ ಯಾವ್ದಲ್ಲಾಗ್ಬೇಕು? ಜ್ಞಾನ ಗುಣ ಶಕ್ತಿಗಳು. ಊಟದಲ್ಲಿ, ಯೋಗದಲ್ಲಿ, ಬಟ್ಟೆಯಲ್ಲಿ, ಬಂಗಾರ ಬೇಕು ಅಂತ, ಜಮೀನು ಬೇಕು ಅಂತ, ಇಲ್ಲ. ನಾನು ಸತ್ಯುಗಕ್ಕೆ ಹೋಗ್ಬೇಕು, ನನಗೆ ಬಾಬಾ ಸ್ಟೇಜಲ್ಲಿ ಕರ್ಕೊಂಡು ಹೋಗ್ಬೇಕು, ಒಣಗಿರುವಂತ ರೊಟ್ಟಿ ಸಿಕ್ಕಿದೆಯಪ್ಪ ಊಟಕ್ಕೆ, ಸಂತುಷ್ಟ ಪಡಬೇಕು ಕಷ್ಟ ಪಡ್ಬೇಕು? ಸಂತುಷ್ಟ ಪಡ್ಬೇಕು. ಒಣಗಿದ ರೊಟ್ಟಿ ಯಾವಾಗ ಸಿಗ್ತದೆ? ಟ್ರೈನಲ್ಲಿ ಹೋಗೋದು, ಕೊನೆಯ ಸಮಯದಲ್ಲಿ ಟ್ರೈನಲ್ಲಿ ಜರ್ನಿ ಮಾಡಿದಾಗ. ನೋಡಿ, ನಾಗರಾಜ್ ಅಕ್ಕ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. 3ನೇ ದಿನ ಮೌಂಟ್ ಅಬುಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ 7:00 ಅಹಮದಾಬಾದ್ ಟ್ರೈನ್ ನಿಲ್ದಾಗ ಮುರ್ಲಿ ಮುಗಿಸ್ಕೊಂಡ್ಬಿಟ್ಟು ಕೈಯಲ್ಲಿ ಒಣ 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 ಆಗಿರುವಂತ ರೊಟ್ಟಿ ಸಿಗ್ತದೆ. ಏನ ಅವಾಗ ಅಕ್ಕೋರೆ ಏನ್ ಹೇಳ್ತಾರೆ? ಅಂಡ್ಕೋರೆ ಹುಟ್ಟಿನಿಂದನೂ ಕೂಡ ನಾನು ಬಿಸಿ 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 ಚಪಾತಿ ತಿಂದೇ ಪ್ರಾಕ್ಟೀಸೇ ಹೊರತು ಈ ಗಟ್ಟಿಯಾಗಿರೋ ರೊಟ್ಟಿ ತಿನ್ಲೇ ಇಲ್ಲ, ಗಂಟ್ಲಿಂದ ಕೆಳಗಡೆಗೆ ಇಳಿಯೋದೇ ಇಲ್ಲ. ಅವಾಗೇನಾಗ್ತದೆ? ಕಷ್ಟ ಆಗುತ್ತೆ. ಕಷ್ಟ. ಅದನ್ನ ನೀವು ಇವಾಗ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ ಭವಿಷ್ಯದಲ್ಲಿ ಇಂಥದೇ ಗಟ್ಟಿ ನಿಮ್ಗೆ ರೊಟ್ಟಿ ಸಿಗ್ತದೆ. ಅವಾಗ ಏನ್ ಮಾಡ್ತೀರಿ? ಪ್ರಾಕ್ಟೀಸ್ ಯಾವಾಗ ಮಾಡ್ಕೊಳ್ಬೇಕು? ಅದಕ್ಕಾಗಿ ಬಾಬಾ ಹೇಳ್ತಾರೆ ನಾಟಕದ ಅನುಸಾರ, ಸ್ಪಷ್ಟವಾಗಿ ಕೇಳಿ, ನಾಟಕದ ಅನುಸಾರ
ಸಂತುಷ್ಟ ಯಾವ್ದ್ರಲ್ಲಿ ಇರ್ಬೇಕು? ಸಪೋರ್ಟ್. ಆತ್ಮನು. ಯಾವ ಶರೀರ ಸಿಕ್ಕಿದೆಯೋ, ಯಾವ ಸ್ಥಳ ಸಿಕ್ಕಿದೆಯೋ, ಯಾವ ಪರಿವಾರ ಸಿಕ್ಕಿದೆಯೋ, ಯಾವ ಪತಿ ಸಿಕ್ಕಿದಾರೋ, ಯಾವ ನಿಮಿತ್ತ ಟೀಚರ್ ಸಿಕ್ಕಿದಾರೋ, ಯಾವ ಬಿಲ್ಡಿಂಗ್ ಸಿಕ್ಕಿದೆಯೋ, ಯಾವುದು ಸೇವೆಗೆ ನಿಮ್ಗೆ ಅವಕಾಶ ಸಿಕ್ಕಿದೆಯೋ, ಏನ್ ಸಿಕ್ಕಿದೆಯೋ ಅದರಲ್ಲಿ ಮೊದಲು ಸ್ಥೂಲ ರೂಪದಲ್ಲಿ ಸಿಕ್ಕಿರೋದರ ಬಗ್ಗೆ ನೀವು ಸಂತುಷ್ಟ. ಇರ್ಬೇಕು. ಅದು ಇಲ್ಲ ಅಂತಂದ್ರೆ ಏನಾಗ್ತದೆ? ದುಃಖ. ದುಃಖ ಅಲ್ಲ, ಏನಾಗ್ತದೆ? ಬಾಬಾ ನಮ್ ಸೆಂಟರ್ ಟೀಚರ್ಸ್ ಇಲ್ಲ, ಅವರನ್ನ ಚೇಂಜ್ ಮಾಡು. ಬಾಬಾ ಅಂತ ಏನ್ ಡಿಮಾಂಡ್ ಹಾಕಿದ್ರಿ ನೀವು? ಟೀಚರ್ಗೆ. ಸ್ವಾರ್ಥ. ನಮ್ಮ ಪತಿ ಸರಿ ಇಲ್ಲ, ಅವರಿಂದ ದೂರ ಮಾಡು, ಅವರು ಜ್ಞಾನಕ್ಕೆ ಬರ್ಲಿ. ಅವಾಗ ನೀವು ಸಂತುಷ್ಟ ಆಗಿದ್ದೀರೋ ಇಲ್ವೋ? ನಮ್ಮ ಮನೆ ಆಗಿಲ್ಲ. ಸೋಫಾ ಚೆನ್ನಾಗಿಲ್ಲ, ಪಕ್ಕದ ಮನೆ ಸೋಫಾ ಚೆನ್ನಾಗಿದೆ, ನಮಗೂ ಅಂಥದ್ದೊಂದು ಸೋಫಾ ಬೇಕು. ಅವ್ರ ಮನೆ ಮೊಬೈಲ್ ಚೆನ್ನಾಗಿದೆ, ನನಗೂ ಅಂತ ಮೊಬೈಲು ಬೇಕು. ಅದೇನರ್ಥ? ಇದು ಕೂಡ ಭಕ್ತಿ ಮಾರ್ಗದ್ದೇ ಆಯ್ತು. ಸ್ಥೂಲ ವಿಷಯದಲ್ಲಿ ಏನು ಬಾಬಾ ಕೊಟ್ಟಿದಾರೋ ಅದರಲ್ಲಿ ನೀವು ಸಂತುಷ್ಟ ಆಗಿಲ್ಲ. ಅದಕ್ಕಾಗಿ ಸ್ಥೂಲವಾದಂತ ವಸ್ತುವನ್ನ, ವ್ಯಕ್ತಿಯನ್ನ, ವಿಷಯವನ್ನ ಇಚ್ಛೆ ರೂಪದಲ್ಲಿ ಇನ್ನೂ ನೀವು ಬೇರೆಯವರಿಗೆ ಬಾಬನ ಹತ್ರ ಕೇಳ್ತಾ ಇದ್ದೀರಿ. ನೀವು ಸಂತುಷ್ಟರಾಗಿಲ್ಲ ಅಂತಂದ್ರೆ ನೀವು ಪುರುಷಾರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಯಾವ್ದಲ್ಲಿ ನಿಮ್ಗೆ ಸಂತುಷ್ಟತೆ ಕಡಿಮೆ ಇದೆಯೋ ಅದನ್ನೇ ನೀವು ಬಾಬನ ಹತ್ರ ಏನ್ ಮಾಡ್ತಿರ್ತೀರಾ? ಹೇಳ್ತಾರೆ. ಬೇಡ್ತಾ ಇರ್ತೀರಾ. ಓಕೆ, ಒಂದು ಬಾಬಾ ಹೇಳ್ತಾನೆ ಸ್ವಯಂ ಸಂತುಷ್ಟ ಆಗಿರ್ಬೇಕು. ಸ್ವಯಂ ಅಂತಂದ್ರೆ ನಾನು ಆತ್ಮ. ಆತ್ಮ, ಶರೀರ ಅಲ್ಲ. ಯಾವುದು? ನಾನು ಆತ್ಮ ಸಂತುಷ್ಟವಾಗಿರಿ. ಎರಡನೇದು ಸರ್ವರನ್ನು ಸಂತುಷ್ಟ ಮಾಡ್ಬೇಕಂತ. ಏನ್ ಮಾಡ್ಬೇಕು? ಸರ್ವರ್ನು ಸಂತೋಷ. ಸಂತುಷ್ಟ ಮಾಡ್ಬೇಕು. ನಾನು ಬೆಳಿಗ್ಗೆ 2:30 ಎದ್ದು ಬಿಟ್ಟು ವಿಶ್ವ ಕಲ್ಯಾಣ ಮಾಡ್ತೇನೆ. ಏನ್ ಮಾಡ್ತೇನೆ? ವಿಶ್ವ ಕಲ್ಯಾಣ ಮಾಡ್ತೀನಿ. ವಿಶ್ವ ಕಲ್ಯಾಣ ಮಾಡ್ತೇನೆ ಅಂತ ನಿಮ್ಮ ಮನೆ ನೆಂಟರು ಬಂದಿರ್ತಾರೆ, 15 ಜನ ಹಾಲಲ್ಲಿ ಮಲ್ಕೊಂಡಿರ್ತಾರೆ. ನಾವು ರಾತ್ರಿ 12 ಗಂಟೆಗೆ ಮಲಗಿದ್ದಾರೆ. ಎಷ್ಟು ಗಂಟೆಗೆ? 12 ನೀವು ಬೆಳಿಗ್ಗೆ 2 ಗಂಟೆಗೆ ಎದ್ದು ಲೈಟ್ ಹಾಕೊಂಡು ಪೀಸ್ ಆಫ್ ಪಾಯಿಂಟ್ ಚಾನೆಲ್ ಆನ್ ಮಾಡ್ಕೊಂಡು ದೊಡ್ಡದಾಗಿ ಹಾಡು ಹಾಕೊಂಡು ಯೋಗ ಮಾಡಿ ಕುತ್ಕೊಂಡಿದ್ದೀರಿ ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ. ನೀವು ಒಳ್ಳೆ ಸೇವೆ ಮಾಡಿದ್ರಲ್ವಾ? ಇಲ್ಲ. ಇಲ್ಲ. ಅಲ್ಲಿ ಇರೋರೆಲ್ಲ ಎಚ್ಚರ ಆಗ್ಬಿಡ್ತು. ಅಯ್ಯೋ ಎಷ್ಟು ಚೆನ್ನಾಗಿ ಯೋಗ ಮಾಡ್ತಿದಾರಪ್ಪ, ಎಲ್ಲ ನಮ್ಗೆ ಯೋಗದ ಅನುಭವ ಆಯ್ತು, ಶಾಂತವಾಗ್ಬಿಡ್ತು. ಅಣ್ಣವ್ರೆ ನಮ್ ನೆಂಟೆಲ್ಲ ಬಂದಿದ್ರಾ, ಜಾತ್ರೆಗೆ ಬಂದಿದ್ರಾ, ಮನೇಲಿ ಬಂದಿದ್ದಲ್ವಾ, ಬೆಳಿಗ್ಗೆ 2 ಗಂಟೆಗೆ ಇದು ಲೈಟ್ ಹಾಕ್ಬಿಟ್ಟು ನಾನೇನ್ ಮಾಡ್ದೆ? ಯೋಗ ಮಾಡ್ದೆ ಅಣ್ಣವ್ರೆ. ಎಷ್ಟು ಸೇವೆ ಮಾಡಿದೆ ಗೊತ್ತಾ? ನಿದ್ದೆಗೆಡಿಸಿ ಅವ್ರೇನ್ ಮಾಡ್ತಾರೆ? ಬೈಗುಳ. ಮನಸ್ಸಿನಲ್ಲಿ ಬೈತಾರೋ ಬಾಯಲ್ಲಿ ಬೈತಾರೋ? ಮನ್ಸಲ್ಲಿ ಬೇಕಂತ. ಇಲ್ಲಪ್ಪ, ನೀವು ಸಂದೇಶ ಕೊಟ್ರೆ ಅವರಿಗೆ. ಇಲ್ಲ, ಅವಾಗ ಅವ್ರನ್ನ ಸಂತುಷ್ಟ ಮಾಡಿದ್ರು ಮಾಡಿಲ್ವೋ? ಮಾಡಿಲ್ಲ. ನೀವು ಸಂತುಷ್ಟ ಆದ್ರೂ ಆಗಿಲ್ವೋ? ಇಲ್ಲ. ಅವ್ರು ಆಗ್ಲಿ ಬಿಡ್ಲಿ ಅಣ್ಣವ್ರೆ, ನಾನಂತೂ ಸಂತುಷ್ಟ ಆಗಿದ್ದೆ. ಅವ್ರಿಗೆ ಎಲ್ಲರಿಗೂ ಕೂಡ ನೋಡಿ 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 ಏನ್ ಮಾಡಿದ್ದೇನೆ? ಅವ್ರು ಮಲ್ಕೊಂಡಿದ್ರು ಕೂಡ ಆತ್ಮ ನೋಡ್ಬಿಟ್ಟು ನಾನು ದೃಷ್ಟಿ ಕೊಟ್ಟಿದ್ದೇನೆ ಅವರಿಗೆ ಕುತ್ಕೊಂಡ್ಬಿಟ್ಟು. ಅದಕ್ಕಾಗಿ ನಾನು 2 ಗಂಟೆಗೆ ಎದ್ದಿರೋದು. ಅವಾಗ ಸರ್ವರನ್ನು ಸಂತುಷ್ಟ ಮಾಡಿದ್ರು ಮಾಡಿಲ್ವೋ? ಮಾಡಿಲ್ಲ. ಆ ಮಾಡಿಲ್ಲ. ನೀವು ಸೆಂಟರ್ ನಲ್ಲಿ ಚೇರ್ ಕೊಡಿಸಿದಿರಿ. ಏನ್ ಕೊಡಿಸಿದಿರಿ? ಚೇರ್. ನಿಮಗಂತಾನೆ ಒಂದು ಸ್ಪೆಷಲ್ ಚೇರ್ 1,000 ರೂಪಾಯಿ ಒಯ್ದು ಇಟ್ಕೊಂಡಿದ್ದೀರಾ. ಓಕೆನಾ? ಅದು ಫಸ್ಟ್ ರೋ ನಲ್ಲಿ ಇರ್ತದೆ. ಎಲ್ಲಿರ್ತದೆ? ಫಸ್ಟ್ ರೂಮಲ್ಲಿ. ಫಸ್ಟ್ ರೋ, ಫಸ್ಟ್ ಲೈನ್ ಅಲ್ಲಿ ಇರ್ತದೆ. ಸರಿ, ಯಾವಾಗ್ಲೂ ನೀವೇನ್ ಮಾಡೋದು? ಅಲ್ಲೇ ಹೋಗ್ಬಿಟ್ಟು ಕೂತ್ಕೊಳ್ಳೋದು. ಸರಿ, ಒಂದ್ ದಿವಸ ನಿಮ್ ಸೆಂಟರ್ ನಲ್ಲಿ ಯೋಗೇಶ್ ಅಣ್ಣ ಬರ್ತಾರೆ. ಯಾರು ಬರ್ತಾರೆ? ಹೋಗಿ. ಅವ್ರಿಗೆ ಈ ವಿಷಯ ಗೊತ್ತಿಲ್ಲ. ಅವ್ರು ಹೋಗ್ಬಿಟ್ಟು ಆ ಚೇರ್ ಮೇಲೆ ಕುತ್ಕೊಂಡ್ರು. ಓಕೆನಾ? ನೀವು ಲೇಟ್ ಆಗಿ ಬಂದ್ರಿ, ಹೇಳ್ರಿ ನಮ್ ಚೇರ್ ನೀವೇನ್ ಕೂತ್ಕೊಂಡ್ರಿ ಅಂತ ಕೇಳಿದ್ರಿ. ಅವರನ್ನ ಹಿಂದೆ ಕಳಿಸಿದ್ರಿ. ನಿಮ್ ಚೇರ್ ಮೇಲೆ 1,000 ರೂಪಾಯಿ ಚೇರ್ ಮೇಲೆ ನೀವು ಕುತ್ಕೊಂಡಿದ್ದೀರಾ. ಸಂತುಷ್ಟ ಆಗಿದ್ದೀರೋ ಆಗಿಲ್ವೋ? ಆಗಿಲ್ಲ. ಆ ಆಗಿಲ್ಲ. ಆಗಿಲ್ಲ. ಯಾಕೆ? ನಂದು ಕೃಷ್ಣನ ಕಳಿಸಿರಲ್ಲ ವಾಪಸ್. ವಾಪಸ್ ಕಳಿಸಿರ್ತಾನೆ. ಸರಿ, ಬಾಬನ್ ಮೇಲೆ ಪ್ರೋಗ್ರಾಮ್ ಬರ್ತಾ ಇದೆ. ತುಂಬಾ ಕಷ್ಟಪಟ್ಬಿಟ್ಟು ಲೌಕಿಕದವ್ರನ್ನೆಲ್ಲ ಏನ್ ಮಾಡಿದ್ದಾರೆ? ಕರೆಸಿದ್ದಾರೆ. ಓಕೆ, ಅಲ್ಲಿ ನಿಮಿತ್ತದವ್ರು ಹೇಳ್ತಾರೆ ನಿಮ್ಗೆ ರಾತ್ರಿ ಪ್ರಸಾದ 8:30 ಸಿಗ್ತದೆ ಅಂತ. ಎಷ್ಟು ಗಂಟೆಗೆ? 8.
ನೀವು 8 ಗಂಟೆ ಹೋಗ್ಬಿಟ್ಟು ನಾವು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು, ನಮ್ಮ ಪ್ರಸಾದ ಕೊಡಿ ಅಂತ ಅಲ್ಲಿ ಹೋಗ್ಬಿಟ್ಟು ಕೇಳ್ತೀರಿ. ಅವಾಗ ನೀವು ಸಂತುಷ್ಟ ಆಗಿದ್ದೀರೋ ಇಲ್ವೋ? ಆಗಿಲ್ಲ. ಇಲ್ಲ. ಯಾಕೆ? ಪ್ರಸಾದ ತಗೊಂಡು ಹೋಗಿದ್ದಲ್ವ, ಅಧಿಕಾರ ಇದೆಯಲ್ವ ನಿಮ್ಗೆ. ಬಾಬಾ ಮುರಳಿಲಿ ಹೇಳ್ತಾರೆ, ಬಾಬನ ಪ್ರಸಾದಕ್ಕೆ ನಮ್ಗೆ ಅಧಿಕಾರ ಇದೆಯಂತ. ನಾವು ದುಡ್ಡು ಕೊಟ್ಟಿಲ್ವಾ? ನಾವೇ ಸ್ಪಾನ್ಸರ್ ಮಾಡಿರೋದು. 8:30 8ಕ್ಕೆ ಹೋದ ಆವಾಗ ನಿಯಮವನ್ನ ತಪ್ಪಿರೋದು ಯಾರು? ನಾವು ಆವಾಗ ನಿಮ್ಗೆ ಅಲ್ಲಿ ಮಾಡಿರುವಂತ ಪುರುಷಾರ್ಥ ಯೋಗ, ವಿಶ್ವ ಕಲ್ಯಾಣದ ಯೋಗ ಅರ್ಧ ಗಂಟೆ ಮಾಡಿದಾಗ ನಿಮ್ಗೆ ಶಾಪ ಸಿಗ್ತದೋ ಜಮಾ ಆಗ್ತದೋ? ಶಾಪ ಶಾಪ. ಸಿಕ್ತು. ಶಾಪ ಸಿಗ್ತದೆ. ಹೀಗೆ ಸಣ್ಣ ಸಣ್ಣ ಕರ್ಮಗಳು ನಾವೇನು ಮಾಡ್ತೀವಿ, ಅದು ಯಜ್ಞದಲ್ಲಿ, ಪಾತ್ರದಲ್ಲಿ, ಈಶ್ವರನ ಹೆಸರನ್ನ ಪ್ರಸಿದ್ಧಿ ಮಾಡೋದಲ್ಲಿ ವಿಘ್ನಗಳು ತಂದಾಗ ನಮ್ಮ ಅಕೌಂಟಲ್ಲಿ ಜಮಾ ಆಗೋದಿಲ್ಲ. ಆವಾಗ ಜನರಿಂದ ಆಶೀರ್ವಾದ ಪಡೆಯುವ ಬದಲು ಶಾಪ. ಆ ಶಾಪದ ಪರಿಣಾಮದಿಂದ ಯೋಗದಲ್ಲಿ ಕೂತ್ಕೊಂಡಾಗ ನಿಮ್ಗೆ ಯೋಗ ಹತ್ತೋದಿಲ್ಲ. ಹತ್ತೋದಿಲ್ಲ. ಕಾಯಿಲೆ ಬಂದಾಗ ನಿಮ್ಮ ಶರೀರ ನಿಮ್ಮ ಮಾತನ್ನು ಕೇಳುತ್ತಾ? ಹೇಳೋದಿಲ್ಲ. ಇಲ್ಲ. ಹಾಗೆ ಯೋಗ ನಿಮ್ಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತಂದ್ರೆ ನೀವೇನೋ ತಪ್ಪನ್ನ ಮಾಡಿದಿರಿ, ಯಾರಿಗೋ ದುಃಖವನ್ನ ಕೊಟ್ಟಿದ್ದೀರಿ, ಅದು ನಿಮ್ಗೆ ತೊಂದರೆ ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಸಂತುಷ್ಟವಾಗಿರಬೇಕು ಮತ್ತು ಸರ್ವರನ್ನು ಸಂತುಷ್ಟ. ಮಾಡಬೇಕು. ಬರೀ ನಿಮ್ಮ ಶರೀರ, ನಮ್ಮ ಕುಟುಂಬ, ನಮ್ಮ ಸಂಸಾರ, ನಮ್ಮ ಸೆಂಟರ್ ಅಷ್ಟೇ ಅಲ್ಲ, ಏನ್ ಮಾಡ್ಬೇಕು? ಈಶ್ವರ. ಸರ್ವರನ್ನು ಸಂತುಷ್ಟ ಪಡಿಸಬೇಕು ಅಂತಂದ್ರೆ ಅವರಿಗೆ ಸಕಾಶ ಶಕ್ತಿ ಕೊಡೋದ್ರ ಜೊತೆಗೆ ಕರ್ಮ ಮಾಡಬೇಕಾದ್ರೂ ಕೂಡ ಅವರಿಗೆ ಮನಸ್ಸಿಗೆ ನೋವಾಗದಿದ್ದ ಹಾಗೆ, ಯಾವುದೇ ತೊಂದರೆ ಆಗದಿದ್ದ ಹಾಗೆ ನಾವು ತುಂಬಾ ಗಮನವನ್ನ ಕೊಡಬೇಕಾಗತ್ತೆ. ಒಂದು ವೇಳೆ ನೀವು ಅಥವಾ ಅವರು ಸಂತುಷ್ಟವಾಗಿಲ್ಲ ಅಂತ ತಿಳ್ಕೊಳ್ಳಿ, ಏನಾಗ್ತದೆ? ವೆಂಕಟೇಶನ, ಏನಾಗ್ತದೆ? ತೃಪ್ತಿ ಆಗಲ್ಲ. ನೀವು ಸಂಪಾದನೆ ಮಾಡಿದ್ದು ಅವ್ರ ಜೊತೆ ಶಾಪ ತಗೊಂಡಿದ್ರಲ್ಲಿ ಲೆಕ್ಕಾಚಾರ ಕ್ಲಿಯರ್ ಆಗ್ತದೆ. ಆವಾಗ ನಿಮ್ ಅಕೌಂಟ್ ಅಲ್ಲಿ ಜಮಾ ಆಗಿಲ್ಲ. ಅರ್ಥ ಆಯ್ತು? ನೀವು ಪುರುಷಾರ್ಥ ಮಾಡಿ ಅಂತಂದ್ರೆ ನೀವು ಪುರುಷಾರ್ಥ ಮಾಡಿದಿರಿ, ಓಕೆ. ಆದರೆ ಪುರುಷಾರ್ಥ ಮಾಡಿದ ಮೇಲೂ ಕೂಡ ಕರ್ಮದ ಸಮಯದಲ್ಲಿ ನೀವು ಮತ್ತು ನಿಮ್ಮ ಜೊತೆಯಲ್ಲಿರೋರು ಎಲ್ಲರೂ ಸಂತುಷ್ಟವಾಗಿಲ್ಲ ಅಂತಂದ್ರೆ ಆಗ್ಲೂ ಕೂಡ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗೋದಿಲ್ಲ. ಆವಾಗ ಅದ್ರ ಕಡೆನೂ ಕೂಡ ಏನ್ ಮಾಡಬೇಕು? ಗಮನವನ್ನ ಕೊಡಬೇಕು. ಸಂತುಷ್ಟತಾ ಕಿ ವಿಶೇಷತಾ ಸೆ ಖಜಾನಾ ಜಮಾ ಕರ್ ಸಕ್ತೆ ಹೋ. ಒಂದು ವಿಷಯ ಗೊತ್ತಾ ಆತ್ಮೀಯರೇ? ಬಂದಂತ ಆತ್ಮಗಳಿಗೆ, ಬಾಬನ ಮಕ್ಕಳಿಗೆ ಪ್ರೀತಿಯಿಂದ ಒಂದೇ ಒಂದು ಬಾಳೆಹಣ್ಣು ಕೊಡಿ, ಖುಷಿಯಿಂದ ಹೋಗ್ತಾರೆ. ಗೊತ್ತಾ ನಿಮಗೆ? ಬೈಕೊಂಡು ಸಿಟ್ಟು ಮಾಡ್ಕೊಂಡ್ಬಿಟ್ಟು 36 ವೆರೈಟಿ ಊಟ ಕೊಟ್ಟವನು ಕೂಡ ಮನಸ್ಸಲ್ಲಿ ಕ್ರೋಧ ಇಟ್ಕೊಂಡ್ರೆ ಅವ್ರ ಖುಷಿ ಆಗೋದಿಲ್ಲ. ಅವ್ರಿಗೇನ್ ಬೇಕು? ಪ್ರೀತಿ. ಬೇಕು. ಸೇವಾ ಅಯ್ಯೋ, ನಮ್ಮಲ್ಲಿ ಅಣ್ಣವರೇ 18 ಜನವರಿಗೆ ಎಷ್ಟು ವೆರೈಟಿ ಅಡಿಗೆ ಮಾಡಿದ್ವಿ? 36 ವೆರೈಟಿ ಅಡಿಗೆ ಮಾಡಿದ್ವಿ. ಆ 36 ವೆರೈಟಿ ತಿಂದು ಹೊಟ್ಟೆ ಇಷ್ಟು ದೊಡ್ಡದಾಗ್ಬಿಡ್ತದೆ. ನೆಕ್ಸ್ಟ್ ಡೇ ಶುಗರ್ ಜಾಸ್ತಿ ಅಂತ ಹಾಸ್ಪಿಟಲ್ ಹೋಗ್ಬಿಟ್ಟು ಅಡ್ಮಿಟ್ ಆಗ್ಬಿಡ್ತಾನ. ಬಾಬನ್ ಪ್ರಸಾದ ಬಿಡುವಂಗಿಲ್ಲ ಹೊಟ್ಟೆ ಒಳಗಡೆಗೆ. ಅವಾಗ ಏನಾಗ್ತದೆ? ಸೆಲ್ಫಿ ತೆಗೆದು ಸ್ಟೇಟಸ್ ಎಲ್ಲ ಹಾಕಿ ಫೋಟೋ ತೆಗೆದು ಎಲ್ಲ ಬಾಬನಿಗೆ ಇಟ್ಬಿಟ್ಟು ಎಲ್ಲ ಮಾಡ್ತೀವಿ. ಸರಿನಾ? ಶರೀರಕ್ಕೆ ಬೇಕಾಗಿರೋದು ತಿನ್ನಿಸ್ತೀವೇ ಹೊರತು ಆತ್ಮಕ್ಕೆ ಬೇಕಾಗಿರೋದಲ್ಲಿ ಯೋಗ ಇಲ್ವೇ ಇಲ್ಲ ಒಂದು ವಾರದಿಂದ. ಯಾಕೆ? ಚಕ್ಲಿ ಮಾಡು, ಒಬ್ಬಟ್ಟು ಮಾಡು, ಅದು ಮಾಡು, ಇದು ಮಾಡು, ಅದಲ್ಲೇ ಒಂದು ವಾರ ಏನಾಯ್ತು? ಅವಾಗ ಏನಾಯ್ತು ಪರಿಣಾಮ? ಸಂತೃಪ್ತರಾದ್ರೂ ಆಗಿಲ್ವೋ? ಓಕೆ, ಸರಿ. ಈಗ ಒಂದನೇದು ಬಾಬಾ ಏನ್ ಹೇಳಿದ್ರು? ಸ್ವಪುರುಷಾರ್ಥದಿಂದ ಅಕೌಂಟ್ ಜಮಾ ಮಾಡ್ಬೇಕು. ಎರಡನೇದು ಏನ್ ಹೇಳಿದ್ರು ಬಾಬಾ? ಸ್ವಯಂ ಸಂತುಷ್ಟರಾಗಿರ್ಬೇಕು, ಸರ್ವರನ್ನು ಸಂತುಷ್ಟ. ಮೂರನೇದು तीसरा सेवा से, क्योंकि सेवा से सर्व आत्माओं को खुशी की प्राप्ति होती है. ಮೂರನೇದು ಯಾವಾಗ ಆಗತ್ತಂತೆ? ಸೇವೆ ಮಾಡ್ಬೇಕಂತ. ಏನ್ ಮಾಡ್ಬೇಕು? ಹಾಗಿದ್ರೆ ಸೇವೆ ಅಂತಂದ್ರೇನು? ಸೇವೆ ಅಂತಂದ್ರೇನು? ಯಾವುದ್ರಿಂದ ಅಂತ ಕೇಳಲಿಲ್ಲ. ಸೇವೆ ಅಂದ್ರೆ ಎಂತ ಏನು ಅಂತ ಕೇಳಿದ್ದು. ಮನಸಾ ಸೇವೆನೋ, ವಾಚಾ ಸೇವೆನೋ, ಕರ್ಮಣ ಸೇವೆನೋ, ಯಾವ್ದ್ರಿಂದ ಮಾಡ್ತೀರಾ ಅಂತ ಕೇಳಿಲ್ಲ. ಪ್ರಶ್ನೆ ಏನು? ಸಾಧನೆ ಯಾವ್ದು ಕೇಳಿ. ಸೇವೆ ಅಂತಂದ್ರೆ ಯಾರಿಂದ ನಿರೀಕ್ಷೆ ಇಲ್ಲದೆ, ಯಾವ್ದ್ರಿಂದ ನಿರೀಕ್ಷೆ ಇಲ್ಲದೆ ಮಾಡೋದಿಕ್ಕೆ ಸೇವೆ.
ಹಾ ಹೇಳಿ. ಯಾವ ಭಗವಂತನ ಸಮಯದಲ್ಲಿ ಯಾರಿಗೆ ಏನ್ ಬೇಕಾಗಿದೆಯೋ ಅದನ್ನ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂತಹ ಕಾರ್ಯ. ನನಗೊಂದು ವಜ್ರದ ನೆಕ್ಲೆಸ್ ಬೇಕು ಇವಾಗ, ಕೊಡ್ತೀರಾ? ಅಂದ್ರೆ ಆತ್ಮನಿಗೋಸ್ಕರ ಏನ್ ಬೇಕಾಗಿದೆಯೋ ಅದನ್ನ ಮಾಡುತ್ತ. ಮಾಡುವಂಥದ್ದು ಅಲ್ವಾ? ಓಕೆ. ಆಕ್ಚುಲಿ ಸೇವೆ ಅಂತಂದ್ರೆ ಏನು ಅಂತಂದ್ರೆ ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ಪ್ರತಿಫಲವನ್ನ ತೆಗೆದುಕೊಳ್ಳದೇನೆ ಮಾಡುವಂತ ಕರ್ಮಕ್ಕೆ ಏನ್ ಹೇಳ್ತಾರೆ? ಸೇವೆ. ಯಾವ ಕರ್ಮವನ್ನ ನೀವು ಮಾಡ್ತಿರೋ ಆ ಕರ್ಮ ಬೇರೆಯವರಿಗೋಸ್ಕರ ಇರಬೇಕು. ಯಾರಿಗೋಸ್ಕರ? ಬೇರೆ ಅದರಿಂದ ಅವ್ರಿಗೆ ಒಳ್ಳೇದು ಆಗ್ಬೇಕು. ಆಗ್ಬೇಕು. ಆದ್ರೆ ಏನು ನೀವು ಆ ಕರ್ಮವನ್ನ ಮಾಡಿದಿರೋ ಅದರಿಂದ ಯಾವುದೇ ಫಲವನ್ನ ನೀವು ನಿರೀಕ್ಷೆನೂ ಮಾಡಬಾರ್ದು, ತೆಗೆದುಕೊಳ್ಬಾರ್ದು, ಮೊದಲು ತಗೊಳ್ಬಾರ್ದು, ಈಗಲೂ ತಗೊಳ್ಬಾರ್ದು, ಭವಿಷ್ಯದಲ್ಲೂ ತಗೊಂಬಾರ್ದು. ಹಾಗಿದೆ. ನೀವು ತಗೊಳ್ತಿರೋ ತಗೊಳಲ್ವೋ? ತಗೊಳ್ಳೋದು. ತಗೊಳ್ಳೋದು. 63 ಜನ್ಮದ ಸಾಲ ತೀರೋದು ಯಾವಾಗ? ಸೇವೆ ಯೋಗ ಮಾಡಿದಾಗ. ಅವಾಗ ತಗೊಂಡಂಗ ಆಯ್ತೋ ಇಲ್ವೋ? ಆಯ್ತು. ನೀವು ಸೇವೆ ಮಾಡಿದ ತಾನೇ 63 ಜನ್ಮದ ಸಾಲ ತೀರೋದು. ಹೌದು. ಹೌದು. ಈಗ ನೀವೇನು ಈಶ್ವರಿ ಸೇವೆ ಮಾಡ್ತೀರಿ ತನು ಮನ ಧನದಿಂದ, ಆ ಫಲ ನೀವು ತಗೊಂಡಿಲ್ಲ ಅಂದ್ರೆ 63 ಜನ್ಮದ ಸಾಲ ತೀರತ್ತೋ ತೀರಲ್ವೋ? ತೀರುತ್ತೆ. ಆ ತೀರಲ್ಲ. ನೀವು ಕರ್ಮದ ಫಲನೇ ತಗೊಂಡಿಲ್ಲ ಅಂದ್ರೆ ಹೆಂಗ್ ತೀರುತ್ತೆ ಅದು? ಇವಾಗ ನೀವೊಂದು ಕೆಲಸ ಮಾಡಿ, ಒಂದು ಫ್ಯಾಕ್ಟ್ರಿ ಕೆಲಸನೇ ಮಾಡ್ತಾ ಇದ್ರಿ, ಸಂಬಳನೇ ತಗೊಳ್ಬೇಡಿ. ಊಟಕ್ಕೆ, ತಿಂಡಿಗೆ, ಸಾಲಕ್ಕೆ, ಮಕ್ಕಳ ಶಿಕ್ಷಣಕ್ಕೆ, ಮದುವೆಗೆ ದುಡ್ಡು ಎಲ್ಲಿಂದ ಬರ್ತದೆ? ದುಡ್ಡು ಬೇಕೋ ಬೇಡವೋ? ಬೇಕು. ಹೆಚ್ಚು ಮಾಡಬೇಕು, ಆ ಹೆಚ್ಚು ಸೇವೆ ಮಾಡ್ಬೇಕು. ಸರಿ. ಆಮೇಲೆ ಸಂಬಳ ತಗೋಬೇಕು. ನಮ್ಮತ್ತ ತುಂಬಾ ಟೈಮ್ ಕಡಿಮೆ ಇದೆ. 5,000 ವರ್ಷಕ್ಕೆ ಬೇಕಾಗುವಷ್ಟು ಬೇಕು ಅಲ್ವಾ? ಅವಾಗ ನಾವು ಸೇವೆ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಹೆಚ್ಚಿಗೆ ಮಾಡದ ಮೇಲೆ ಬೇಕಾದ್ರೆ ಆಮೇಲೆ ಮಾಡೋಣ. ಅದು ಅಷ್ಟು ಇವತ್ತು ಸಂಪಾದನೆ ಇದೆಯಾ? ಇಲ್ಲ. ಆಕ್ಚುಲಿ ಸೇವೆ ಏನು ಗೊತ್ತಾ ಆದ್ಮೇಲೆ, ಈ ಮೊದಲು ಬೇಕಾದಷ್ಟು ಸಲ ನಾವು ಚರ್ಚೆ ಮಾಡಿದೀವಿ. ಈ ಪ್ರಪಂಚದಲ್ಲಿ ಸೇವೆ ಹೇಳುವಂಥದ್ದು ಪರಮಾತ್ಮ ಮಾತ್ರ ಮಾಡಬಹುದೇ ಹೊರತು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪರಮಾತ್ಮ ಸೇವೆ ಮಾಡ್ಬೇಕು ಅಂತಂದ್ರೆ ನಿಮ್ಮತ್ತಿರುವಂತ ವಸ್ತುವನ್ನೇ ಬೇರೆಯವ್ರಿಗೆ ಕೊಡ್ಬೇಕಲ್ವಾ? ಹೌದು. ಯಾರ್ದೋ ವಸ್ತುವನ್ನ ನೀವು ದಾನ ಮಾಡೋದು ಅದು ಸೇವೆ ಅಂತ ಹೇಳ್ತಾರಾ? ಹೇಳೋದು. ನಿಮ್ಮತ್ತಿರೋದನ್ನ ಕೊಡ್ಬೇಕು ತಾನೆ? ಹೌದು. ಹೌದು. ಹಾ, ನಿಮ್ಮತ್ತೇನಿದೆ? ಏನು ಇಲ್ಲ. ಏನೂ ಇಲ್ಲ. ಮನಬುದ್ಧಿ ಅದು ಸಾಧನ. ಮನಬುದ್ಧಿ ಯಾರಿಗಾರು ಕೊಟ್ಬಿಡ್ತೀರಾ ನೀವು? ಇಲ್ಲ. ಪರಮಾತ್ಮಗೆ ಕೊಟ್ಟಾಗ ಕೊಟ್ಟಾಗ ಪರಮಾತ್ಮ ನಮ್ಗೆ ಏನ್ ಬೇಕೋ ಅದೆಲ್ಲ ಮಾಡ್ತಾರೆ. ಅದು ಪರಮಾತ್ಮಂದಲ್ವಾ, ನಿಮ್ದಲ್ವಲ್ಲ? ಹೌದು. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ನಿಮ್ಗೇನು ಸಿಗ್ತದೆ? ಅದು ಯಾರ್ದು? ಪರಮಾತ್ಮ. ಬಾಬಾ ವಿಶ್ವಕ್ಕೆ ಕೊಡ್ತಿರಲ್ಲ ಅದು ಯಾರ್ದು? ಬಾಬಂದು. ದ್ರಾಕ್ಷಿ ಕೊಡ್ತಿರಲ್ಲ ಅದು ಯಾರ್ದು? ಬಾಬಂದೆ. ಪಂಚತತ್ವದ್ದು, ನಿಮ್ದಲ್ವಲ್ಲ? ಅವು ನೀವು ಯಾವ ಆಂಗಲ್ ನಲ್ಲಿ ನೀವು ಸೇವೆ ಮಾಡಿದೆ ಅಂತ ಹೇಳ್ತೀರಿ ಹೇಳಿ ನೋಡೋಣ. ಏನು ಕೊಡ್ತೀರಾ ಅದು ನಿಮ್ದಲ್ವೇ ಅಲ್ಲ. ಅವಾಗ ನಾನು ಕೊಟ್ಟೆ ಅಂತ ಹೆಂಗ್ ಹೇಳ್ತೀರಿ? ಆಗ Okay. ಒಂದು ಸಂದರ್ಭದಲ್ಲಿ ಪರಮಾತ್ಮ ಹೇಳಿದಾರೆ, ನಿಮ್ಮಲ್ಲಿ ಇರುವುದನ್ನೆಲ್ಲ ನನ್ಗೆ ಕೊಟ್ಬಿಡಿ, ನಾನ್ ನಿಮ್ಗೆ ಏನ್ ಬೇಕೋ ಎಲ್ಲ ಕೊಡ್ತೀನಿ ಅಂತ. ಹೌದು. ನಿಮ್ಮತ್ತೇನಿದೆ ಇವಾಗ? ಪ್ರೀತಿ ಇಲ್ಲಿ ವಿಚಾರ ಕರ್ಮಗಳಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದೆ. ಸರಿನಾ? ಅದನ್ನ ಯಾರಿಗೆ ಕೊಡ್ತೀರಿ? ಪರಮಾತ್ಮನಿಗೆ. ಅವಾಗ ಅದು ಸೇವೆ ಆಯ್ತಾ? ಇಲ್ಲ. ಆ ಕಾಮ, ಕ್ರೋಧ, ಲೋಭ, ಅಹಂಕಾರ ನಿಮ್ಮ ವಸ್ತುನ ಅದು? ಅಲ್ಲ. ಯಾರ್ದು? ರಾವಣಂದು. ರಾವಣನಿಗೆ. ಅಂದ್ಮೇಲೆ ನಿಮ್ಮತ್ತೇನೂ ಇಲ್ಲ ಅಂತ ಆಯ್ತಲ್ವಾ? ಹೌದು. ಕೊಡಬೇಕು ಅಂದ್ರೆ ಕಂಡೀಷನ್ ಏನು? ನಿಮ್ಮತ್ತಿರೋದನ್ನು ಕೊಡಬೇಕು. ನಿಮ್ಮತ್ತೇನಿದೆ? ಏನು ಅಂದ್ರೆ ಏನು? ನನ್ನ ಹತ್ರ ನಾನು ಹೇಳುವಂತ ಬಿಂದು ಹೇಳುವಂತ ಆಕಾರನು ನನ್ನ ಹತ್ರ ಅಲ್ಲ, ನಾನು ಬಿಂದು ಅಲ್ವೇ ಅಲ್ಲ. ಮತ್ತೆ ನೀವೇನ್ ಕೊಡ್ಲಿಕ್ಕೆ ಆಗತ್ತ ಹಂಗಿದ್ರೆ? ಆಗೋದಿಲ್ಲ. ಹಾಗಿದ್ರೆ ನೀವು ಸೇವೆಯಲ್ಲಿ ಇಷ್ಟೆಲ್ಲ ಹೆಂಗ್ ಬರ್ತೀರಿ? ಬರೋದಿಲ್ಲ. ಯಾರ್ದೋ ಏನಂದ್ರೆ ಎತ್ತು ಕೊಟ್ಟರು ಕೂಡ ಅದರಿಂದ ದುಡ್ಡು ತಗೊಂಡು ಏನ್ ಮಾಡ್ತೀವಿ? 63 ಜನ್ಮದ ಸಾಲ ತೀರಿಸ್ಕೊಳ್ತೀವಿ. ಉಳಿದ 20 ಜನ್ಮಕ್ಕೆ ಉಳಿತಾಯ ಏನ್ ಮಾಡ್ತೀರಿ? ಬೇರೆಯವ್ರದ್ದು ಯಾರ್ದೋ ಕೊಟ್ಬಿಟ್ಟು ಮಾಡ್ತೀರಿ. ಅವಾಗ ನೀವು ಸೇವೆ ಮಾಡ್ದಂಗ ಆಯ್ತಾ? ಇಲ್ಲ. ಹಾಗಿದ್ರೆ ಸೇವೆ ಅಂತಂದ್ರೆ ಏನು? ಮತ್ ಬಾಬಾ ಮಾಡಿ ಅಂತ ಹೇಳ್ತಿದಾರಲ್ಲ, ಏನನ್ನೋದು ಬರೀ ಕನ್ಫ್ಯೂಷನ್ ಮಾಡಾಕ್ತಿರಲ್ಲ ನೀವು. ನಾವ್ ಎಷ್ಟು ಚೆನ್ನಾಗಿ ದುಡ್ಡು ಗಿಡ್ಡೆಲ್ಲ ಒಯ್ದ್ಬಿಟ್ಟು ಬಾಬನ್ ಭಂಡಾರಕ್ಕೆ ಹಾಕ್ತಾ ಇದ್ವಿ, ಸುಳ್ಳು ಸೇವೆ ಮಾಡ್ತಿದ್ವಿ. ಇದೆಲ್ಲ ಕನ್ಫ್ಯೂಷನ್ ಮಾಡಾಕ್ ಬಿಡ್ತೀರ, ತಲೆ ಕೆಟ್ಟೋಗ್ಬಿಡ್ತು ಅಲ್ವಾ? ಇಲ್ಲ. ತಲೆ ಕೆಟ್ಟೋಗ್ತಾ ಇದೆಯೋ ಜ್ಞಾನ ಸರಿ ಅರ್ಥ ಆಗ್ತಾ ಇದೆಯೋ? ಜ್ಞಾನ ಅರ್ಥ ಆಗ್ತದೆ. ಹಾಗಿದ್ರೆ ಸೇವೆ ಅಂತಂದ್ರೆ ಏನು ಹೇಳಿ ನೋಡೋಣ.
ಬಾಬನ್ಗೆ ಯಾರು ಮಾತಾಡ್ತಾ ಇಲ್ಲ. ಬಾಬನ್ಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿ ಬಾಬನಿಂದ ಏನ್ ಬೇಕೋ ವಿಶ್ವಕ್ಕೆ ಏನ್ ಬೇಕಾಗಿದೆಯೋ ಅದೆಲ್ಲ ಬಾಬಾ ಮಾಡ್ತಾರೆ. ನಮ್ ಸಾಧನವನ್ನ ಬಾಬನ್ಗೆ ಅರ್ಪಣೆ ಮಾಡಿದ್ರೆ ಆಯ್ತು. ಅಂದ್ರೆ ಕೇವಲ ಸಮಯ ಸಂಕಲ್ಪ ಸಾಧನ ಬಾಬನ ಕೈಲಿ ಕೊಟ್ಟ ಆಯ್ತು, ಅದು ಕೆಲಸ ನಿಮ್ದು ಮುಗೀತು. ಮುಗೀತು. ಸಾಧನ ನಿಮ್ದು, ಕೊಡ್ಬೇಕಾಗಿರೋದು ಯಾರು? ಬಾಬಾ. ಏನ್ ಕೊಡ್ತಾರ ಅವರು? ಸಪ್ತ ಗುಣಗಳನ್ನ. ಅಷ್ಟೇ ತಾನೇ ಅವನತ್ತಿರೋದು. ಹೌದು. ಆವಾಗ ಕರ್ಮ ಮಾಡಬೇಕಾದ್ರೆ ಮನ ಬುದ್ಧಿ ಬಾಬನ ಕೈಲಿ ಕೊಟ್ಟು ಸಪ್ತ ಗುಣದ ಅನುಭವ ನಿಮ್ಗೆ ಆಗ್ತಾ ಇದೆ. ಆಗ್ಬೇಕು. ಅದು ಯಾರಿಗೆ ಕೊಡ್ತಿದ್ದಾರೆ? ಈಶ್ವರ. ಅದು ನಿಮ್ಗೆ ಬೇಡ. ಯಾರಿಗೆ ಕೊಡ್ತಿದಾರೆ ಅದು ನಿಮಗೆ ಬೇಡ. ಬೇಡ. ನೀವಲ್ಲಿ ಮಧ್ಯದಲ್ಲಿ ಡೈರೆಕ್ಷನ್ ಕೊಡಬಾರ್ದು. ಏನಂತ, ನನ್ನ ಪತಿಗೆ ಕೊಡು, ಮಕ್ಕಳಿಗೆ ಕೊಡು, ಈ ಕೆಲ್ಸಕ್ಕೆ ಕೊಡು, ವಿಶ್ವಕ್ಕೆ ಕೊಡು ಅಂತ ಬಿಟ್ಟು ಬಾಬನಿಗೆ ಅಲ್ಲಿ ಕಟ್ ಹಾಕುವಾಗೆ ಇಲ್ಲ. ಇಲ್ಲ. ಕರ್ಮ ಮಾಡಬೇಕಾದ್ರೆ ಬಾಬಾ ನಿಮ್ಮನ್ನ ಉಪಯೋಗ ಮಾಡ್ತಾ ಇರುವಂತ ಅನುಭವ ನಿಮಗೆ ಆಗ್ಬೇಕು. ಆಗಿದ್ದಿದ್ದರೆ ಆವಾಗ ಅದೆಲ್ಲ ಹೋಗ್ತದೆ? ವಿಶ್ವಕ್ಕೆ. ಅದು ಬಾಬನ ಲೆಕ್ಕದಲ್ಲಿ ಸೇವೆ. ಬಾಬನ ಲೆಕ್ಕದಲ್ಲಿ ಏನು? ಸೇವೆ. ಯಾಕಂದ್ರೆ ಅದು ಅದು ಒಂದು ಕರ್ಮ, ಹೌದು ಅಲ್ವೋ? ಹೌದು. ಮಾಡಿರೋದು ಯಾರು? ಬಾಬಾ. ಬಾಬಾ. ಕರ್ಮೇಂದ್ರಿಯ ಯಾರ್ದು ಉಪಯೋಗ ಮಾಡಿದ್ದಾರೆ? ನಮ್ದು. ನಮ್ದು ಅಲ್ವಾ? ಅವಾಗ ಬಾಬಾ ಮಾಡಿರೋದು ಸೇವೆ. ಅದು ನನ್ನ ಸಾಧನವನ್ನು ಉಪಯೋಗ ಮಾಡಿರೋದಕ್ಕೆ ಆ ಕರ್ಮದ ಫಲ ಯಾರ ಅಕೌಂಟಲ್ಲಿ ಜಮಾ ಬರ್ತದೆ? ನನ್ನ account. ನನ್ನ ಅದಕ್ಕೆ ಏನ್ ಹೇಳ್ತಾರೆ? ಕರ್ಮಾತೀತ. ಏನ್ ಹೇಳ್ತಾರೆ? ಕರ್ಮೇಂದ್ರಿಯ ನಂದು, ನಾನ್ ಕರ್ಮ ಮಾಡ್ಲಿಲ್ಲ. ಕರ್ಮೇಂದ್ರಿಯ ಯಾರ್ದು? ನಂದು. ನನ್ನದು. ಕರ್ಮ ಯಾರು ಮಾಡಿಲ್ಲ? ನಾನು ಮಾಡಿಲ್ಲ. ಹಾಗಿದ್ರೆ ಕರ್ಮದ ಫಲ ನನಗೆ ಸಿಕ್ಕಿದ್ಯೋ ಸಿಕ್ಕಿಲ್ವೋ? ಸಿಕ್ಕಿದೆ. ಕರ್ಮ ಮಾಡಿದ್ಯಾರು? ಬಾಬಾ. ಬಾಬನ ಹತ್ರ ಮಾಡಿಸ್ಬೇಕೆ ಹೊರತು ಅಲ್ಲಿ ರಾವಣನ ಹತ್ರ ಆಗ್ಲಿ ಭೂತ ಪ್ರೇತ ಆತ್ಮನ ಹತ್ರ ಮಾಡಿಸಬಾರದು. ಹೌದು. ಅವಾಗ ಅವ್ರ ಹತ್ರ ಮಾಡಿಸಿದ್ರೆ ಏನಾಗ್ಬಿಡ್ತದೆ? ವಿಕರ್ಮ ಆಗ್ಬಿಡ್ತದೆ. ಅವಾಗ ಭೂತ ಪ್ರೇತ ಆತ್ಮಗಳು ರಾವಣ ಯಾವಾಗ ಬಂದ್ಬಿಡ್ತಾರೆ? ಆವಾಗೇ ಬಂದ್ಬಿಡ್ತಾರೆ. ನಾವ್ ಮಾಡ್ದಾಗ ರಾಮ ಇಲ್ದಿದ್ದಾಗ ಬರೋದು ಯಾವಾಗ? ರಾಮ ಇಲ್ಲದೆ ಇದ್ದಾನೆ. ಅವಾಗ ರಾಮನ ಇಟ್ಕೊಳ್ಬೇಕು, ರಾವಣನ ಇಟ್ಕೊಳ್ಬೇಕು. ಯಾವಾಗಿದ್ರೆ ರಾಮನ್ ಇಟ್ಕೋಬೇಕು. ರಾಮನ ಇಟ್ಕೊಳ್ಳೋದಲ್ದೇನೆ ಸಾಧನವನ್ನ ಅವರ ಕೈಯಲ್ಲಿ ಕೊಡ್ಬೇಕು. ಕೊಟ್ಟುಬಿಟ್ಟು ಅವನು ಕರ್ಮವನ್ನ ಮಾಡಬೇಕು. ಸುಮ್ಮನೆ ನಾನು ಮನಸ್ಸನ್ನು ಬಾಬನ ಕೈಲಿ ಕೊಟ್ಟಿದ್ದೀನಿ ಅಂತಂದ್ರೆ ಆಗೋದಿಲ್ಲ. ಆ ಮನಬುದ್ಧಿಯ ಮೂಲಕ ಸಪ್ತ ಗುಣಗಳ ಪ್ರವಾಹದ ಅನುಭವ ನಿಮಗೆ ಆಗ್ಬೇಕು. ಆಗಿದ್ದಿದ್ರೆ ಅವಾಗ ಬಾಬಾ ಅದನ್ನು ಉಪಯೋಗ ಮಾಡ್ಬೇಕು. ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಸೇವೆ ನಡೀತಾ ಇದೆ. ಸುಮ್ಮನೆ ಬಾಯಲ್ಲಿ ಕಿರಣ ಹೋಗ್ತಾ ಇದೆ, ಕಿರಣ ಹೋಗ್ತಾ ಇದೆ, ಬಣ್ಣ ಹೋಗ್ತಾ ಇದೆ ಅಂತಂದ್ರೆ ಅದು ಸೇವೆ ಅಲ್ಲ. ಅಲ್ಲ. ಅದ್ರ ಹಿಂದ್ಗಡೆ ಯಾವುದೇ ಸ್ವ ಇಚ್ಛೆ ಇರ್ಬಾರ್ದು. ಇರಬಾರದು. ಹೆಸರು, ಕೀರ್ತಿ, ಸನ್ಮಾನದ ಇಚ್ಛೆನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬರಬಾರ್ದು. ಇರಕೂಡದು. ವರ್ತಮಾನದಲ್ಲೂ ಇರಬಾರದು, ಭವಿಷ್ಯಕ್ಕೋಸ್ಕರನೂ ಕೂಡ ಇರಬಾರದು. ಕೇವಲ ನಿಮ್ಗೆ ಅನುಭವ ಮಾತ್ರ ಇರ್ಬೇಕು. ಆಗ್ತಾ ಇದ್ರೆ ನಿಮ್ಮಿಂದ ಶಕ್ತಿ ಏನಾಗ್ತಾ ಇದೆ? ಫ್ಲೋ ಆಗ್ತಾರೆ. ಆಗ್ತಾ ಇರ್ತದೆ. ಒಂದು ಬಲ್ಬ್ ಇದೆಯಲ್ಲ, ಬಲ್ಬ್ ಏನಾಗ್ತದೆ? ಬೆಳಕು ಕೊಡ್ತಾರೆ. ಚೆಲ್ಲುತ್ತೆ. ಬಲ್ಬ್ ಕೊಡತ್ತೋ ಎಲೆಕ್ಟ್ರಿಸಿಟಿ ಕೊಡತ್ತೋ? ಎಲೆಕ್ಟ್ರಿಸಿಟಿ ಇರ್ಬೇಕು, ಬಲ್ಬು ಇರ್ಬೇಕು. ಕೊಡೋದು ಬಲ್ಬ್ ಏನು? ಸಾಧನೆ. ನಾನು ಕೊಡ್ತಿದ್ದೇನೆ ಅಂತ ಹೇಳತ್ತಾ ಅದು? ಇಲ್ಲ. ಗೋಡೆ ಕೊಡ್ತಿದ್ದೇನೆ ಅಂತ ಹೇಳತ್ತಾ? ರಾಕೇಶ್ ಅಣ್ಣ ನಿಮ್ಗೆ ನಾನು ಬೆಳಕನ್ನ ಕೊಟ್ಟು ಬಿಡ್ತೇನೆ, ದುಡ್ಡು ಕೊಡು ಅಂತ ಕೇಳತ್ತಾ? ಮತ್ ಕೆಲಸ ಏನದರದು? ಕೊಡೋದಷ್ಟೇ. ಕರೆಂಟ್ ಜೊತೆ ಕನೆಕ್ಟ್ ಆಗೋದು, ಬೆಳಕು ಹೊರಗಡೆ ಹೋಗೋದು, ಅಷ್ಟು ಮಾತಾದು. ಎಲ್ಲಾದ್ರೂ ಹೋಗಿ ಅದಕ್ಕೆ ಸಂಬಂಧ. ಆ ಬೆಳಕಿನ ಕೆಳಗಡೆ ಯಾರು ಏನು ಕೆಲಸನಾದ್ರೂ ಮಾಡ್ಲಿ, ಎಷ್ಟು ಧೂಳು ಇರ್ಲಿ, ಎಷ್ಟು ಕ್ಲೀನ್ ಇರ್ಲಿ, ಯಾವುದೇ ವಸ್ತು, ವ್ಯಕ್ತಿ, ವಿಷಯ ಏನು ಬೇಕಾದ್ರೂ ಇರ್ಲಿ, ಅದಕ್ಕೆ ಅದು ಸಂಬಂಧ ಇಲ್ಲ. ಬಲ್ಬ್ ಆ ಇದು ಹೋಲ್ಡರ್ ಜೊತೆ ಕನೆಕ್ಟ್ ಆಗ್ಬೇಕು, ಶಕ್ತಿ ಪ್ರವಾಹ. ಹಾಗೆ ಇಲ್ಲೂ ಕೂಡ ಮನಬುದ್ಧಿ ಯಾರ ಜೊತೆ ಕನೆಕ್ಟ್ ಆಗಿದೆ? ಬಾಬಾನ ಜೊತೆ. ಕರ್ಮ ಯಾರು ಮಾಡ್ತಿದ್ದಾರೆ? ಬಾಬಾ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಿದ್ದಾರೆ? ವಿಶ್ವಕಲ್ಯಾಣ. ಸಪ್ತ ಗುಣ ಕೊಡ್ತಾ ಇದ್ದಾರೆ. ಅದು ಆಗ್ತಾ ಇದೆ, ನಿಮ್ಗೆ ಅನುಭವ ಆಗ್ತಾ ಇದೆ ಅಂದ್ರೆ ಅಲ್ಲಿ ಸೇವೆ, ಅದರ ಫಲ ಸಿಗ್ತಾ ಇದೆ. ಆಗ್ತಿದೆ. ಖುಷಿ. ಅದರ ಫಲ ಏನು? ಖುಷಿ. ಖುಷಿ. ಇದು ಖುಷಿ ಆದ್ರೆ ಆವಾಗ ಅಲ್ಲಿ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇದೆ. ಆಗತ್ತೆ. ನಾವೇನ್ ಮಾಡ್ತೀವಿ? ನಾನು ಬಾಬನ ಹತ್ರ ತಗೊಂಡೆ, ನಾನು ವಿಶ್ವಕ್ಕೆ ಕೊಟ್ಟೆ. ಆವಾಗ ಅಲ್ಲಿ ಯಾರು ಬಂದ್ರು? ರಾವಣ. ನಾನು. ನೀವು ರಾವಣನ? ನಾನು. ನಾನು. ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತದೋ ಆಗಲ್ವೋ? ಆಗಲ್ಲ.
ಅರ್ಥ ಆಯ್ತು ನಿಮ್ಗೇನು ಅಂತ? ಜಮಾ ಆಗ್ಬೇಕು ಅಂದಲ್ಲಿ ನಾನು ಇರಕೂಡದು. ಯಾರಿರ್ಬೇಕು? ಬಾಬಾ ಬಾಬಾ ಮಾತ್ರ ಇರಬೇಕು. ನಿಮ್ಮ ಸಾಧನ ಮಾತ್ರ ಇರಬೇಕೆ ಹೊರತು ಅಲ್ಲಿ ನೀವು ಇರಬಾರ್ದು. ಇರಬಾರದು. ಯಾವ್ದಲ್ಲಿ? ಜಮಾ ಮಾಡಿ ಸೇವೆ ಮಾಡು. ಆ ಸಮಯದಲ್ಲಿ ಏನು ಕರ್ಮ ನಡೀತಾ ಇದೆಯೋ ಆ ಕರ್ಮದಲ್ಲಿ ನೀವು ಅಲ್ಲಿ ಇರಬಾರ್ದು. ಅದ್ ಯಾವ್ದಲ್ಲಿ ಇರ್ಬೇಕು? ನೆನಪಿನಲ್ಲಿ. ಫಲದಲ್ಲಿ ಇರ್ಬೇಕು. ಯಾವ್ದಲ್ಲಿ ಇರ್ಬೇಕು? ಫಲ ಖುಷಿ ಏನು? ಫಲ ಫಲ ತಾನೆ. ಕರ್ಮ ಯಾವುದು? ಶಕ್ತಿ ಕೊಡೋದು. ಕರ್ಮ ಯಾರು ಮಾಡ್ತಿದ್ದಾರೆ? ಬಾಬಾ ಉದ್ದಿನ ವಡೆ ಯಾರು ಮಾಡ್ತಿದ್ದಾರೆ? ಅಮ್ಮ ಯಾರಿಗ್ ತಿನ್ನಿಸ್ತಾ ಇದ್ದಾರೆ? ಮಗುಗೆ ನನಗೆ ಖುಷಿ ಯಾರಿಗ ಆಗ್ತಾ ಇದೆ? ನನಗೆ ಅರ್ಥ ಆಯ್ತಾ ಇವಾಗ? ಅಂದ್ಮೇಲೆ ಸೇವೆ ಯಾರು ಮಾಡ್ಬೇಕು? ಬಾಬಾ ಬಾಬಾ ಈಗ ಯಾರು ಮಾಡ್ತಿದ್ದಾರೆ? ಬಾಬಾ ಇಲ್ಲಪ್ಪ ನಾನೇ ಮಾಡ್ತೀನಿ. ಇಲ್ಲ ಅಣ್ಣವ್ರೆ ಭಂಡಾರದಲ್ಲಿ ಹೊಡ್ಬಿಟ್ಟು 10,000 ಕೊಟ್ಟಿದ್ದೇನೆ. ಎಷ್ಟು ಕೊಟ್ಟಿದ್ದೇನೆ? ಯಾರು ಕೊಟ್ಟಿರೋದು? ನಾನೇ ಕೊಟ್ಟಿರೋದು. ಬೆಳಗಿಂದ ಸಾಯಂಕಾಲದವ್ರು 18 ಜನವರೆಗೆ ಪಾತ್ರೆ ತೊಳೆದಿನಿ. ಎಷ್ಟು ದೊಡ್ಡ ರಾಶಿ ಇತ್ತು ಗೊತ್ತಾ ಅಣ್ಣವ್ರೆ? ನಾನು ಸೆಂಟ್ರಿಗೆ ಹೋಗ್ಬಿಟ್ಟು ಏನ್ ಮಾಡಿದೆ? ಪಾತ್ರೆ ಎಲ್ಲ ಆವಾಗ ಅದು ನಿಮ್ಮ ಅಕೌಂಟ್ ಅಲ್ಲಿ ಜಮಾ. ಆಗೋದಿಲ್ಲ. ಪಾತ್ರೆ ಯಾರ್ತ ತೋರಿಸ್ಬೇಕು? ಬಾಬನ ನಿನ್ನ ಮನೆ, ನಿನ್ನ ಪಾತ್ರೆ, ನೀನ್ ತೊಳಿ ಅಲ್ವಾ? ನನ್ನನ್ನು ಸಾಧನವಾಗಿ ಉಪಯೋಗ ಅಲ್ಲಿ ನಾನು ಹೇಳುದು ಏನಾಗ್ಬಾರ್ದು? ಬರದಿದ್ದಾಗ ಆ ಕರ್ಮ ನಿಮ್ಮ ಅಕೌಂಟ್ ಅಲ್ಲಿ ಜಮಾ. ಆಗುತ್ತೆ. ಇದೆಲ್ಲ ಕಂಡೀಷನ್ಸ್ಗಳು. ಒಂದು ಪುರುಷಾರ್ಥಕ್ಕೋಸ್ಕರ, ಎರಡನೇದು ಕರ್ಮ ಮಾಡಬೇಕಾದ್ರೆ ಸ್ವಯಂ ಸಂತುಷ್ಟ ಆಗಿರ್ಬೇಕು, ಜೊತೆಲಿರೋರು ಸಂತುಷ್ಟವಾಗಿರ್ಬೇಕು. ಆ ಸಂತುಷ್ಟವಾಗಿದ್ದಲ್ಲಿ ಮಾತ್ರ 100% ಮನಬುದ್ಧಿಯನ್ನು ನೀವು ಬಾಬನಿಗೆ ಕೊಡಲಿಕ್ಕೆ ಸಾಧ್ಯ. ಸಂತುಷ್ಟತೆ ಇಲ್ಲ ಅಂತಂದ್ರೆ ಮನಸ್ಸು ಎಲ್ಲಿ ಹೋಗ್ತಾ ಇರ್ತದೆ? ಅಲೀತಾ ಇರ್ತದೆ. ಅಸಂತುಷ್ಟವಾಗ್ಲಿಕ್ಕೆ ಏನು ಕಾರಣ ಇದೆಯಲ್ಲ? ಶರೀರದ ಕಾಯಿಲೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ವ್ಯಕ್ತಿಗಳ ಜೊತೆಗೆ ಇರ್ಬೋದು, ಚಿಂತೆ ಇರ್ಬೋದು, ಚಿಂತನೆ ಇರ್ಬೋದು, ಸೇವೆಯ ಬಂಧನನು ಇರಬಹುದು. ಅಲ್ಲಿ ಏನಾಗ್ತಾ ಇರ್ತದೆ? ಎಳಿತಾ ಇದ್ದಾಗ ಮನಬುದ್ಧಿಯನ್ನ ಭಗವಂತ ಉಪಯೋಗ ಮಾಡೋದಿಲ್ಲ. ಅವಾಗ ಅದು ಸೇವೆಯಲ್ಲಿ ಇಷ್ಟಲ್ಲಿ ಬರೋದಿಲ್ಲ. ಅವಾಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ. ಅದಕ್ಕಾಗಿ ಈ ಎಲ್ಲ ವಿಷಯವನ್ನ ಆತ್ಮೇಲೆ ದಯವಿಟ್ಟು ಸೂಕ್ಷ್ಮವಾಗಿ ಕೂಲಂಕಷವಾಗಿ ನಿಮ್ಮ ಸ್ಥಿತಿಯನ್ನ ನೀವೇ ಚೆಕ್ ಮಾಡ್ಕೊಂಡು ಚೇಂಜ್ ಚೇಂಜ್ ಆಗ್ಬೇಕು. ಮಾಡ್ಕೊಳ್ಬೇಕು. ಸಾಧನೆ ಮಾಡ್ತಿದ್ದೀರಿ, ಪುರುಷಾರ್ಥ ಮಾಡ್ತಿದ್ದೀರಿ, ಆದರೆ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ ವೆಂಕಟೇಶಣ್ಣ? ಸರಿಯಾಗಿ ಪುರುಷಾರ್ಥ ಸಂಪಾದನೆ ಮಾಡಿದ್ವಿ, ಅದಕ್ಕೆ ಜಾಸ್ತಿ ಖರ್ಚು ಮಾಡಿದ್ವಿ. ಅವಾಗ ಏನಾಯ್ತು? ಮೈನಸ್. ಇನ್ನೂ ಸಾಲ ಜಾಸ್ತಿ ಆಗತ್ತೆ ಹೊರತು ಏನಾಗೋದಿಲ್ಲ, ಸಂಪಾದನೆ ಆಗೋದಿಲ್ಲ. ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ತಾ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಂದಮೇಲೆ ಮೊದಲನೇದು ಪುರುಷಾರ್ಥ, ಎರಡನೇದು ಎಲ್ಲರನ್ನ ಸಂತುಷ್ಟ ಮಾಡೋದು, ಮೂರನೇದು ಸೇವೆಯ ಪುರುಷಾರ್ಥ, ಸೇವಾಕ ಪುರುಷಾರ್ಥ. ಒಂದೇದು ಮಾಡಿದ್ರೆ ಅಪನಾ ಪುರುಷಾರ್ಥ. ಅಪನಾ ಪುರುಷಾರ್ಥ ಅಂದ್ರೇನು? ನೀವೇನ್ ಮಾಡ್ತಿರೋ ಆತ್ಮನಿಗೋಸ್ಕರನೇ ಮಾಡ್ಬೇಕು. ಸರ್ವಕ್ಕೂ ಸಂತುಷ್ಟ ಕರ್ನೆ ಕಾ ಪುರುಷಾರ್ಥ. ಯಾರನ್ನ ಸಂತುಷ್ಟ ಪಡಿಸ್ಬೇಕಂತೆ? ಊಟ ಕೊಡೋದ್ರಿಂದಾನ, ಗಿಫ್ಟ್ ಕೊಡೋದ್ರಿಂದಾನ? ಪುರುಷಾರ್ಥ ಆತ್ಮನೇ ಕೊಡಬೇಕು. ತೀಸರ ಸೇವಾಕ ಪುರುಷಾರ್ಥ. ಮೂರನೇದು ಯಾವುದು? ಸೇವೆಯಲ್ಲೂ ಕೂಡ ಯಾರಿಗೆ ಕೊಡಬೇಕು? ಬಾಬಾ ಆತ್ಮನಿಗೆ ಕೊಡಬೇಕು. ಪುರುಷ ಅರ್ಥ ಯಾರಿಗೆ ಕೊಡಬೇಕು? ಶರೀರಕ್ಕಲ್ಲ. ಯಾವ್ದಕ್ಕೆ? ಆತ್ಮ. ಇನ್ ತೀನೂ ಪ್ರಕಾರ ಸೆ ಖಜಾನೆ ಜಮಾ ಕರ್ ಸಕ್ತೆ ಹೋ. ಈ ರೀತಿ ಮೂರು ರೀತಿಯಲ್ಲಿ ನೀವೇನ್ ಮಾಡ್ಬೋದು? ಈ ಮೂರು ಕಂಡೀಷನ್ ಫುಲ್ಫಿಲ್ ಆಗಿಲ್ಲ ಅಂತಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಸಂಪಾದನೆ ಆಗಿರ್ತದೆ, ಅದ ಖಾಲಿನೂ ಆಗಿರ್ತದೆ. ಸಂಪಾದನೆ ಮಾಡಿದ ಕಾಣ್ತಾ ಇರ್ತದೆ, ಅದ ಅಕೌಂಟ್ ಅಲ್ಲಿ ಜಮಾ ಇರೋದಿಲ್ಲ. ಅವಾಗ ದೊಡ್ಡ ದೊಡ್ಡ ಪರಿಸ್ಥಿತಿಗಳು ಬಂದಾಗ ಏನಾಗ್ಬಿಡ್ತೀರಿ? ಅಲ್ಲಾಡ್ಬಿಡ್ತೀರಿ. ಯಾಕಂದ್ರೆ ಜಮಾದ ಖಾತೆಯಲ್ಲಿ ಏನು ಕೂಡ ಇರೋದಿಲ್ಲ. ಈಗ ಯೋಗೇಶ್ ಒಂದ್ ಕಡೆಗೆ ಸೇವೆಗೆ ಹೋಗ್ತಾರೆ ಲಾಸ್ಟ್, ಸರಿನಾ? ಸೇವೆ ಮಾಡ್ಬೇಕಾದ್ರೆ ಅವ್ರದ್ದು ಏನು ಸಂಕಲ್ಪ ಇರ್ತದೆ ಅಂತಂದ್ರೆ, ಪ್ರೋಗ್ರಾಮ್ ಆದ್ಮೇಲೆ ಲಾಸ್ಟ್ 3 ದಿನದ ಬಟ್ಟೆ. ಎಷ್ಟು ದಿನದ ಬಟ್ಟೆ? 2.5 ದಿನ ಬಟ್ಟೆ ಮಾಡಿ ಮುಗಿಸಿದ್ರು. ಇನ್ನು ಅರ್ಧ ಆದನ ಎಲ್ಲರೂ ನನ್ನನ್ನು ಹೊಗಳಬೇಕು, ಪೇಟ ಹಾಕ್ಬೇಕು, ಹಾರ ಹಾಕ್ಬೇಕು, ಶಾಲ್ ಹಾಕ್ಬೇಕು, ಕೈಯಲ್ಲಿ ಏನ್ ಮಾಡ್ಬೇಕು? ಹೂಗುಚ್ಚ ಕೊಡ್ಬೇಕು, ಹಣ್ಣು ಕೊಡ್ಬೇಕು, ಎಲ್ಲರೂ ಹೊಗಳಬೇಕು, ಗ್ರೂಪ್ ಫೋಟೋ ತೆಗಿಬೇಕು, ಸ್ಟೇಟಸ್ ಅಲ್ಲಿ ಹಾಕ್ಬೇಕು, ಅಣ್ಣವರೇ ಚೆನ್ನಾಗಿತ್ತು, ಇಂಥ ಕ್ಲಾಸ್ ಎಲ್ಲೂ ಕೇಳಿಲ್ಲ ಅಂತ ಹೇಳ್ಬೇಕು ಅಂತ ನಿರೀಕ್ಷೆ ಮಾಡ್ಬಿಟ್ಟು 2.5 ದಿನ ನೀವೇನ್ ಮಾಡಿದ್ರಿ? ಬಟ್ಟಿ ಕ್ಲಾಸ್ ಮಾಡಿದ್ರಿ, ಸರಿ?
ಯಾವ್ದಕ್ಕೋಸ್ಕರ? ಶರೀರ. ಸನ್ಮಾನಕ್ಕೋಸ್ಕರ. ಅರ್ಧ ದಿನದ ಹೊಗಳಿಕೆಗೋಸ್ಕರ. ಸರಿ ಸರಿ, ನೀವು ಮಾಡಿದ್ರಿ, ಬಾಬಾ ಅದನ್ನು ಅರ್ಧ ದಿನದ ಹೊಗಳಿಕೆ ಕೊಟ್ರು. ವಾಪಸ್ ಎಂಟಿಂದ ಹೊರಗಡೆ ಬರ್ಬೇಕಾದ್ರೆ ಎಲ್ಲ ಖಾಲಿ ಆಯ್ತು. ನೀವ್ ಏನ್ ಹೋಗಿದ್ರು ವಾಪಸ್ ಬರೋಕಾದ್ರೆ ಅಷ್ಟೇ ಇದೆ, ಅಷ್ಟೇ. ಆತ್ಮದಲ್ಲಿ ಏನಾದ್ರು ಚೇಂಜಸ್ ಆಯ್ತಾ? ಇಲ್ಲ. ಎಲ್ಲ ಅಣ್ಣವ್ರೆ, ಅದಂಗೆ ಶಾಲ್ ಇಲ್ವಾ ಕೈಯಲ್ಲಿ? ಹಣ್ಣಿನ ಬುಟ್ಟಿ ಇಲ್ವಾ? ತೋಲಿ ಇಲ್ವಾ? ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ ಇಲ್ವಾ? ಕಿರೀಟ ಇದೆ, ಹಾರದ, ಇಷ್ಟೆಲ್ಲ ತಗೊಂಡ್ ಹೋಗ್ತಾ ಇದ್ದೇನೆ ನಾನು. ಎಲ್ಲಿಗೆ? ಮನೆಗೆ. ಆತ್ಮದ ಅಕೌಂಟಲ್ಲಿ ಜಮಾ ಆಯ್ತು ಆಗಿಲ್ವೋ? ಆಗಿಲ್ಲ. ಹಾ, ಯಾಕೆ? ಶರೀರಕ್ಕೆ ತಕೊಂಡು ಹೋಗ್ತಾ ಇದೀವಿ. ಅರ್ಥ ಆಗ್ತಿದ್ಯಾ ನಾವೆಲ್ಲಿ ತಪ್ಪು ಮಾಡ್ತಿದೀವಿ ಅಂತ? ನಾನು ಮಾಡ್ತಾ ಇರುವಂತಹ ಯೋಗ ಕರ್ಮ ಸಾಧನೆ ಪುರುಷಾರ್ಥಕ್ಕೆ ಸಂಬಂಧಪಟ್ಟಿದೆ ಇಲ್ಲ ಅಂತಂದ್ರೆ ಅದು ಜಮಾ ಆಗೋದಿಲ್ಲ. ಪುರುಷಾರ್ಥಕ್ಕೆ ಮಾಡಿದ್ರೂ ಕೂಡ ಅದಕ್ಕೆ ನೀವು ಕೊಡುವ ಹಾಗಿಲ್ಲ. ಯಾರು ಕೊಡಬೇಕು? ಬಾಬಾ ಬಾಬಾ ಕೊಡ್ಬೇಕು. ಪರಮಾತ್ಮ ಕೊಟ್ಟರೆ ಮಾತ್ರ. ಲಾಸ್ಟ್ ಮಾತು. ಒಂದು ಮಗು, ಒಂದು 15 ವರ್ಷದ ಮಗು, ಸರಿನಾ? ನೀನು ಊಟ ಮಾಡು ಅಂತ ಹೇಳಿದ್ರೆ ಒಂದು 500 ರೂಪಾಯಿ ಕೊಟ್ರೆ ಈಗಿನ ದಿನದಲ್ಲಿ ಮಗು ಎಲ್ಲಿ ಹೋಗ್ತದೆ? ಹೋಟೆಲ್ ಹೋಟೆಲ್. ಪಿಜ್ಜಾ. ಎಲ್ಲಿಗೆ? ಪಿಜ್ಜಾ. ಬರ್ಗರ್. ಅಲ್ವಾ? ಹ. ಅದೇ ಒಂದು ಮಗು ನನಗೆ ಊಟ ಕೊಡುವಂತ ಅಮ್ಮನ ಹತ್ರ ಬಂದ್ರೆ ಅಮ್ಮ ಏನ್ ಮಾಡ್ತಾಳೆ? ಅನ್ನ ಸಾರ್. ಅನ್ನ ಸಾಂಬಾರು. ಅಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಾ? ನೀವು ಅಂತಂದ್ರೆ ಏನ್ ಮಾಡ್ತಾರೆ? ಆರೋಗ್ಯಕ್ಕೆ ಹಾನಿಕಾರವಾದಂತಹ ವಿಕಾರ ತುಂಬಿರುವಂತ ಕರ್ಮದ ಫಲವನ್ನೇ ನಿರೀಕ್ಷೆ ಮಾಡ್ತೀರಿ, ಅದನ್ನೇ ಪಡ್ಕೊಳ್ತೀರಿ. ಅವಾಗ ಆತ್ಮದ ಅಕೌಂಟಲ್ಲಿ ಜಮಾ ಆಗೋ ಬದಲು ಏನಾಗ್ತದೆ? ಮೈನಸ್. ಮೈನಸ್ ಆಗತ್ತೆ. ಅದಕ್ಕೆ ಈ ಸೂಕ್ಷ್ಮ ವಿಚಾರವನ್ನ ನೀವೇನ್ ಮಾಡ್ಕೊಳ್ಳಿ ಆದ್ಮೇಲೆ ದಯವಿಟ್ಟು ಚೆಕ್. ಓಕೆ, ಚೆಕ್. ಶಾಂತಿ. ಓಕೆ. ಶಾಂತಿ.